ನಮಸ್ಕಾರ ವೀಕ್ಷಕರೇ, ಆಯುಷ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಮ್ಮ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ ಪ್ರಶಾಂತ್ ರಾವ್ ಅವರು. ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ನಮಸ್ಕಾರ. ನಮಸ್ತೆ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಬೇಕಿದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಿರುವಂತಹ ಪ್ಲೇಸ್ ನಲ್ಲಿ ಬಂದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡಿ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಡಾಕ್ಟರ್ ಪ್ರಶಾಂತ್ ರಾವ್ ಅವರು ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಯಾರೆಲ್ಲ ಪೈಲ್ಸ್ ಆಗಿರಬಹುದು, ಫಿಷರ್ ಆಗಿರಬಹುದು ಅಥವಾ ಫಿಸ್ಟುಲಾ ಆಗಿರಬಹುದು, ಈ ಒಂದು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಲ್ಲಿ ಕಾರ್ಯಕ್ರಮ ಮಾಡಿ ಡಾಕ್ಟರ್ ಒಟ್ಟಿಗೆ ಮಾತನಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್, ಮೊದಲನೇದಾಗಿ ಈಗ ಪೈಲ್ಸ್, ಫಿಷರ್, ಫಿಸ್ಟುಲಾ ಆಗಿರೋದು ಸಾಮಾನ್ಯವಾಗಿ ಮೋಷನ್ ಪಾಯಿಂಟ್ ಒಂದು ಸಮಸ್ಯೆ ಅನ್ನೋದು ಕಂಡು ಬಂದ್ರೆ ಅದು ಪೈಲ್ಸ್ ಅಂತಾನೆ ಎಲ್ಲರೂ ಸಾಮಾನ್ಯವಾಗಿ ಅನ್ಕೊಳ್ಳುವಂಥದ್ದು. ಹಾಗಾಗಿ ಮೊದಲನೇದಾಗಿ ಪೈಲ್ಸ್ ಅಂದ್ರೆ ಏನು, ಅದಕ್ಕೆ ಕಾರಣ ಏನು, ಯಾವ ರೀತಿ ಬರುತ್ತೆ? ಬೇಸಿಕಲಿ ಏನಾಗುತ್ತಾ, ಇವಾಗ ನಾವು ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳ್ಬೇಕಾದಾಗ ಗುದದ್ವಾರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂತ ನಾವು ಅದನ್ನ ಹೇಳ್ತಾ ಬರ್ತೇವೆ. ಅಂಡ್ ಪ್ರತಿಯೊಂದು ಪೇಷಂಟ್ಸ್ ಕೂಡ ಇವಾಗ ಆಗಿರ್ಬೋದು, ಮೂಲವ್ಯಾಧಿ ಅಂತ ನಾವೇನು ಹೇಳ್ತೀವಿ, ಸೊ ಬರಬೇಕು ಅಂತಂದ್ರೆ ಒಂದು ಪೇನ್ ಇದೆ, ಇಲ್ಲ ಒಂದು ರಕ್ತಸ್ರಾವ ಆಗ್ತಾ ಇದೆ, ಬ್ಲೀಡಿಂಗ್ ತುಂಬಾ ಇದೆ ಅಂತ ಹೇಳೋದಿರ್ಬೋದು, ಇಲ್ಲ ಉರಿ ಇದೆ ಮೋಷನ್ಸ್ ಮಾಡೋ ಜಾಗದಲ್ಲಿ ಇರ್ಬೋದು, ಇಲ್ಲ ಏನೋ ನವೆ ಆಗ್ತಾ ಇದೆ ಮೋಷನ್ಸ್ ಮಾಡೋ ಜಾಗದಲ್ಲಿ ಇರ್ಬೋದು. ಸೊ ಈ ರೀತಿಯಾದ ಒಂದು ಲಕ್ಷಣದಿಂದ ಈ ಪೈಲ್ಸ್ ಅನ್ನೋ ಒಂದು ಕಾಯಿಲೆನ ಗುರುತಿಸಬಹುದು ಅಂತ ಹೇಳ್ಬೋದು. ಬಟ್ ಬೇಸಿಕಲಿ ಈ ಗುದದ್ವಾರದಲ್ಲಿ ನಾವೇನು ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ, ಸೊ ಇವತ್ತಿನ ದಿವಸ ನಾವು ಎಷ್ಟು ಪೇಷಂಟ್ಸ್ ಗಳಲ್ಲಿ ನೋಡ್ತಾ ಇದ್ದೇವೆ, ಮೆಜಾರಿಟಿ ಆಫ್ ಒಂದು ಡಿಸೀಸ್ ಅನ್ನೋದು ಪೈಲ್ಸ್ ಆಗಿ ನಾವು ನೋಡ್ತಾ ಬರ್ತೀವಿ. ಅಂಡ್ ಆ ಪೈಲ್ಸ್ ಅನ್ನೋದನ್ನ ಹೊರತುಪಡಿಸಿನೂ ಕೂಡ ನಾವು ಗುದದ್ವಾರದಲ್ಲಿ ಮೋರ್ ದನ್ 200 ಕೈಂಡ್ ಆಫ್ ಒಂದು ಡಿಸೀಸಸ್ ನಾವು ನೋಡ್ತಾ ಬರ್ತೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಪೈಲ್ಸ್, ಫಿಷರ್, ಫಿಸ್ಟುಲಾ ಅನ್ನೋದು ಟಾಪ್ 3 ಅಲ್ಲಿ ನಾವು ನೋಡ್ತಾ ಇರೋದು. ಅಂಡ್ ಅದನ್ನ ಬಿಡ್ತಾ ಹೋದಾಗ ನಾವು ಕೋಲನ್ ರಿಲೇಟೆಡ್ ಅಂದ್ರೆ ಕರಳಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೋಡ್ತಾ ಇದ್ದೇವೆ. ಅದನ್ನ ನಾವು ಮೆನ್ಷನ್ ಮಾಡಿದ್ರೆ ನಾವು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೇವೆ, ಕಾನ್ಸ್ ಡಿಸೀಸ್ ಅಂತ ಹೇಳ್ತೇವೆ. ಸೊ ಈ ರೀತಿಯಾದ ನಾನಾ ರೀತಿಯ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಇರ್ಬೋದು, ಇಲ್ಲ ಕಾನ್ಸ್ಟಿಪೇಷನ್ ಅಂತ ಮಲಬದ್ಧತೆ ಅಂತ ಹೇಳ್ತೇವೆ. ಸೊ ಈ ರೀತಿ ನಾನಾ ರೀತಿಯಾದ ಒಂದು ತೊಂದರೆಗಳು ನಾವು ಗುದದ ಸಮಸ್ಯೆಯಲ್ಲಿ ನೋಡ್ತಾ ಬರ್ತೀವಿ. ಅಂಡ್ ಈ ಪೈಲ್ಸ್ ಏನ್ ಮೂಲವ್ಯಾಧಿ ಅಂತ ಹೇಳ್ತೇವೆ, ಇದನ್ನ ಪ್ರಾಪರ್ ಆಗಿ ನಾವು ಡಿಫೈನ್ ಮಾಡಬೇಕಾದಾಗ ಸ್ವೋಲನ್ ಅಂಡ್ ಇನ್ಫ್ಲೇಮ್ಡ್ ಸ್ಟ್ರಕ್ಚರ್ಸ್ ಆಫ್ ಏನಲ್ ಅಂತ. ಸೊ ಯಾವಾಗ ಗುದದ್ವಾರದಲ್ಲಿ ಇರ್ತಕ್ಕಂಥ ಗುದನಾಳಗಳು ಹಿಗ್ಗಿ ಊತಕ್ಕೊಳಗಾಗ್ತಾ ಬರುತ್ತಾ, ಸೊ ಮೋಷನ್ಸ್ ಮಾಡೋ ಜಾಗದಲ್ಲಿ ಆ ಗುದನಾಳಗಳು ಯಾವಾಗ ಒಂದು ಉಂಡೆ ರೂಪವಾಗಿ ನಾವು ನೋಡ್ತಾ ಬರ್ತೀವಿ, ಸೊ ಅಂಥದ್ದನ್ನ ನಾವು ಮೂಲವ್ಯಾಧಿ ಅಥವಾ ಪೈಲ್ಸ್ ಹೇಳ್ತೇವೆ. ಅಂಡ್ ಈ ಒಂದು ಪೈಲ್ಸ್ ಅಂತ ಸ್ಟಾರ್ಟ್ ಆದಾಗ ಸೊ ಎಷ್ಟೋ ಜನ ಪೇಷಂಟ್ಸ್ಗಳು ಇವತ್ತಿನ ದಿವಸ ಏನಾಗ್ತಾರೆ, ಪ್ರಾಪರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೊ ಅದನ್ನ ಹೇಗೆ ಸರಿಪಡಿಸ್ಕೋಬೇಕು ಅಂಡ್ ಅದ್ರ ಜೊತೆ ಅದಕ್ಕೆ ಪ್ರಾಪರ್ ಆಗಿ ಯಾವುದೇ ರೀತಿನೂ ಕೂಡ ಯಾರಿಗೂ ಹೇಳ್ದೆ ಇರೋ ಸಮಸ್ಯೆ ಅನ್ನೋದು ಪ್ರತಿ ದಿವಸನೂ ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಬರ್ತೀವಿ. ಅಂಡ್ ಯಾವಾಗ ಆ ರಕ್ತನಾಳಗಳಲ್ಲಿ ಊತ ಅನ್ನೋದು ಕಾಣಿಸ್ಕೊಳ್ತಾ ಬರುತ್ತೆ, ಅಂಡ್ ಆ ಊತ ಬರುವಂತ ಲಕ್ಷಣಗಳಲ್ಲಿ ಮೇನ್ಲಿ ಆ ನೋವು ಇರ್ಬೋದು, ಇಲ್ಲ ಉರಿ ಇರ್ಬೋದು, ರಕ್ತಸ್ರಾವ ಆಗೋದಿರ್ಬೋದು. ಸೊ ಪ್ರತಿಯೊಂದು ಕೂಡ ಸೊ ಪೇಷಂಟ್ಸ್ ಅದೇ ರೀತಿ ಮೇಂಟೈನ್ ಮಾಡ್ತಾ ಹೋದಾಗ ಸೊ ಈ ಸಮಸ್ಯೆ ಎಷ್ಟೋ ಜನ ಆಪರೇಷನ್ ಮಾಡಿಸ್ಕೊಳ್ಳೋ ರೀತಿಗೆ ಹೋಗ್ತಾ ಇರೋದು. ಅಂಡ್ ಅದೇ ರೀತಿ ಆಪರೇಷನ್ಸ್ ನಂತರ ಮತ್ತೆ ತಿರ್ಗಾ ಅವ್ರಿಗೆ ಇದೇ ಒಂದು ಸಮಸ್ಯೆ ಕಾಣಿಸ್ಕೊಂಡಾಗ ಆಪರೇಷನ್ಸ್ ಹೋಗೋಗೂ ಕೂಡ ಭಯ ಆಗ್ತಾ ಬರುತ್ತೆ. ಬಿಕಾಸ್ ಸೊ ಆಲ್ರೆಡಿ ಯಾವ ಒಂದು ಆಪರೇಷನ್ ಅವರಿಗೆ ಆ ಒಂದು ನೋವಾಗಿರ್ಬೋದು, ಸೊ ಅದರ ತೀವ್ರತೆ ಆಗಿರ್ಬೋದು, ಅದರ ಒಂದು ಅರಿವು ಬಂದ್ಬಿಡುತ್ತೆ. ಸೊ ಹಾಗಾಗಿ ಪೇಷಂಟ್ಸ್ ಭಯ ಪಟ್ಕೊಂಡು ಮತ್ತೆ ತಿರ್ಗಾ ಆಪರೇಷನ್ಸ್ ಹೋಗೋದಿಲ್ಲ. ಅಂಡ್ ಹೀಗೆ ಪೈಲ್ಸ್ ಅನ್ನೋ ಕಾಯಿಲೆ ಅನ್ನೋದು ಇಟ್ ಇಸ್ ಅ ಮೆಟಬಾಲಿಕ್ ಡಿಸಾರ್ಡರ್ ಅಂತಾನು ಹೇಳ್ತೀವಿ. ಸೊ ಯಾವಾಗ ನಮ್ಮ ಆಹಾರ ಕ್ರಮ ಅನ್ನೋದು ಪ್ರಾಪರ್ ಆಗಿರ್ತಾ ಇರೋದಿಲ್ಲ, ಸೊ ನಾವು ತಗೊಳ್ಳೋ ಆಹಾರ ಅನ್ನೋದು ಸೊ ನಮ್ಮ ದೇಹ ಏನ್ ಬೇಕು ಅದನ್ನ ನಾವು ಇವತ್ತಿನ ದಿವಸ ತುಂಬಾ ಕಡಿಮೆ ತಗೋತಾ ಇರ್ತೀವಿ. ಸೊ ನಮ್ಮ ನಾಲ್ಗೆಗೆ ಏನ್ ಬೇಕು ನಾವು ಅದನ್ನ ಅತಿ ಹೆಚ್ಚಾಗಿ ತಗೊಳ್ತಾ ಬರ್ತೀವಿ. ಸೊ ಈ ಒಂದು ಕಾರಣನೂ ಕೂಡ ಸೊ ಈ ಮೂಲವ್ಯಾಧಿ ಅನ್ನಬಹುದು ಪೈಲ್ಸ್ ಅನ್ನೋ ಕಾಯಿಲೆ ನಾವು ನೋಡ್ತಾ ಬರ್ತೀವಿ. ಸೊ ಯಾವಾಗ ಆ ಒಂದು ಸೊ ಹೇಗೆ ಊತಕ್ಕೊಳಗಾಗ್ತಾ ಬರುತ್ತೆ, ಸೊ ಅದರಿಂದ ಬರುವಂತ ಸಿಂಪ್ಟಮ್ಸ್ ನ ಎಷ್ಟೋ ಜನ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋದನ್ನು ನೋಡ್ತಾ ಬರ್ತೀವಿ. ಎಲ್ಗೂ ಯಾರಿಗೂ ಹೇಳ್ದೆ, ಸೊ ಯಾರ್ಯಾವ ರೀತಿ ಒಂದು ಗಮನ ಸ್ವಲ್ಪ ಪೇನ್ ಇದೆ ಅಂದ್ಬಿಟ್ಟು ಒಂದು ಪೇನ್ ಕಿಲ್ಲರ್ ತಗೊಳ್ಳೋದಿರ್ಬೋದು, ನಾವು ಮನೆ ಮದ್ದುಗಳು ಅಂತ ಹೇಳ್ತೀವಿ. ಸೊ ಎಷ್ಟೋ ಜನ ಪೇಷಂಟ್ ಏನ್ ಮಾಡ್ತಾರೆ, ಸೊ ಅವ್ರಿಗೆ ತಿಳಿದಂತೆ ಸೊ ಏನೋ ಒಂದು ಇಂಟರ್ನೆಟ್ ಅಲ್ಲಿ ನೋಡೋದಿರ್ಬೋದು, ಸೊ ಗೂಗಲ್ ಮಾಡೋದಿರ್ಬೋದು, ಸೊ ಅವ್ರಿಗೆ ತಿಳಿದಂತ ಟ್ರೀಟ್ಮೆಂಟ್ ಗಳನ್ನ ತಗೊಳ್ತಾನು ಕೂಡ ಸೊ ಇವತ್ತಿನ ದಿವಸ ಅತಿ ಹೆಚ್ಚಾಗಿ ಈ ಪೈಲ್ಸ್ ರೋಗಿ ಜಾಸ್ತಿ
ಇದೆ ಅಂತ ಹೇಳ್ಬೋದು. ಅಂಡ್ ಮೋರ್ ದೆನ್ ಸೊ ನಾವು ನಮ್ಮ ಭಾರತದಲ್ಲಿ 36% ಆಫ್ ಈ ಪೈಲ್ಸ್ ಪೇಷಂಟ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಅಂಡ್ ಇನ್ 5 to 6 years ಆದ್ಮೇಲೆ ಅದು 50% ಹೋಗೋದು ಕೂಡ ಇರುತ್ತೆ. ಅಂಡ್ ಮೋರ್ ದೆನ್ 50% ಜನರಲ್ಲಿ ಇದರ ಒಂದು ಅನುಭವ ಆಗೇ ಆಗುತ್ತೆ ಅಂತ ಹೇಳ್ತೇವೆ. ಅಂಡ್ 100% ಜನರಲ್ಲಿ ಅಂದ್ರೆ ಕಾನ್ಸ್ಟಿಪೇಷನ್ ಅನ್ನೋ ಒಂದು ಸಮಸ್ಯೆ ಅನ್ನೋದು ಒಂದು ದಿವಸ ಒಂದು ಅನುಭವಕ್ಕೆ ಬರ್ತಾರೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಇದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂಡ್ ಇದರಿಂದ ಈ ಪೈಲ್ಸ್ ಅನ್ನೋ ಕಾಯಿಲೆ ಬರ್ತಾ ಇರುತ್ತೆ. ಅದು ಮೇನ್ಲಿ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಬರುವಂತ ಒಂದು ಮುಖ್ಯ ಕಾಯಿಲೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಪೈಲ್ಸ್, ಫಿಷರ್ ಮತ್ತು ಫಿಸ್ಟುಲಾ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಕರೆ ಮಾಡಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಸಾಕಷ್ಟು ಜನರಿಗೆ ಮೋಷನ್ ಟೈಟ್ ಆಗುವಂತ, ಮೋಷನ್ ಪಾಸ್ ಮಾಡ್ಲಿಕ್ಕೆ ಕಷ್ಟ ಆಗುವಂತದ್ದು ಅಥವಾ ಮೋಷನ್ ಅಲ್ಲಿ ಉರಿ ಆಗುವಂತದ್ದು, ಇಂತಹ ಸಮಸ್ಯೆಯನ್ನ ಸಾಮಾನ್ಯವಾಗಿ ತುಂಬಾ ಜನ ಫೇಸ್ ಮಾಡ್ತಿರ್ತಾರೆ. ಹಾಗಾಗಿ ನೀವು ಕೂಡ ಪೈಲ್ಸ್ ಆಗಿರ್ಬೋದು, ಫಿಷರ್ ಆಗಿರ್ಬೋದು, ಫಿಸ್ಟುಲಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಲ್ಲಿ ಒಂದು ಸೈಡ್ ಎಫೆಕ್ಟ್ ಇಲ್ದಿರುವಂತಹ ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ ನಮ್ಮ ಹೋಮಿಯೋಪತಿ ಭೇಟಿ ನೀಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ಭೇಟಿ ನೀಡಿ. ಸರ್, ಈ ಪೈಲ್ಸ್ಗೆ ಅಂದ್ರೆ ವ್ಯಕ್ತಿಗಳಲ್ಲಿ ಇದು ಕೆಲವೊಬ್ಬರಿಗೆ ವರ್ಕಿಂಗ್ ಸ್ಟ್ರಕ್ಚರ್ ಇಂದನೂ ಕೂಡ ಬರುತ್ತೆ ಅಂತ ಹೇಳೋದ್ರಿಂದ ಕಾರಣ ಅಂತ ಹೇಳೋದಾದ್ರೆ ಬೇಸಿಕಲಿ ನೋಡಿ, ಇವಾಗ ಕಾರಣಗಳು ಅಂತ ಪೈಲ್ಸ್ಗೆ ಸೊ ನಾವು ಎಕ್ಸ್ಪ್ಲೈನ್ ಮಾಡೋ ಹಾಗೆ ಒಂದು ಆಹಾರ ಪದ್ಧತಿ ಮತ್ತೆ ಸೊ ಈ ಒಂದು ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್ ಇರ್ಬೋದು, ದೈಹಿಕ ಚಟುವಟಿಕೆಗಳಂತ ಏನು ಹೇಳ್ತೇವೆ, ಸೊ ಇವೆರಡು ಮುಖ್ಯ ಕಾರಣಗಳು ಅಂತ ಹೇಳ್ತೇವೆ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ ಗಳಿಗೆ ಇವತ್ತಿನ ದಿವಸ ಏನಾಗುತ್ತೆ, ನಾವು ಹೇಳ್ದಂಗೆ ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ಸೊ ಒಂದು ಫೈಬರ್ ಇಂಟೇಕ್ ನಾವು ಹೇಳ್ತಾ ಬರ್ತೀವಿ. ಸೊ ನಾರ್ಮಲಿ ಒಬ್ಬ ವ್ಯಕ್ತಿಗೆ 25-30 ಗ್ರಾಮ್ ಫೈಬರ್ ಇಂಟೇಕ್ ಇರಬೇಕು ಅಂತ. ಬಟ್ ಯಾವಾಗ ಆ ಒಂದು ಫೈಬರ್ ಇಂಟೇಕ್ ಕಡಿಮೆ ಆಗ್ತಾ ಬರುತ್ತೆ, ಸಾರಿನ ಅಂಶ ದೇಹದಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ಸೊ ನಾವು ಅಂಥವರಲ್ಲಿ ಈ ಕಾಯಿಲೆ ಅನ್ನೋದು ಸೊ ಅತಿ ಬೇಗವಾಗಿ ನೋಡ್ತಾ ಬರ್ತೀವಿ. ಅಂಡ್ ಯಾರಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ, ಸೊ ಎಕ್ಸಾಂಪಲ್ ಆಗಿ ನಾವು ಹೇಳಬೇಕು ಅಂದ್ರೆ ಸೊ 20 kg ಅಂತ ಒಂದು ಪರ್ಸನ್ಗೆ 1 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಆಗಿ 60 kg ಇತ್ತು ಅಂತಂದ್ರೆ ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಇರಬೇಕು ಅಂತ ಹೇಳ್ತೀವಿ. ಬಟ್ ಯಾವಾಗ ಆ ವ್ಯಕ್ತಿ ಆ ನೀರಿನ ಒಂದು ಪೂರೈಕೆ ಏನಾದ್ರು ಸರಿಯಾಗಿ ಮಾಡ್ತಾ ಇಲ್ಲ, ದೇಹಕ್ಕೆ ಪ್ರಾಪರ್ ಆಗಿ ವಾಟರ್ ಕಂಟೆಂಟ್ ಇಲ್ಲ ಅಂತಂದ್ರೂ ಕೂಡ ಸೊ ಈ ಒಂದು ಸಮಸ್ಯೆ ಬರುತ್ತೆ. ಅಂಡ್ ಮೇನ್ಲಿ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಅವರ ಒಂದು ವರ್ಕ್ ಸ್ಟೇಟಸ್ ಆಗಿರ್ಬೋದು. ಸೊ ಎಷ್ಟೋ ಜನ ಪೇಷಂಟ್ಸ್ ಇವತ್ತಿನ ದಿವಸ ಕ್ಲಿನಿಕ್ಗೆ ಸೊ ನೋವಿದೆ ಡಾಕ್ಟರ್, ರಕ್ತಸ್ರಾವ ಇದೆ, ಬಟ್ ನಮ್ಮ ಕೆಲಸ ಅನ್ನೋದು ಅತಿಯಾಗಿ ನಿಂತ್ಕೊಂಡು ಮಾಡೋದಿದೆ. ಸೊ ನಮ್ಮ ಒಂದು ಕೆಲಸದಲ್ಲಿ ಕನಿಷ್ಠ ಅಂದ್ರೆ 8-10 ಅವರ್ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ ಫಾರ್ ಎಕ್ಸಾಂಪಲ್ ಈಗ ITPT ಸೆಂಟರ್ಸ್ ಅಲ್ಲಿ ಇರ್ಬೋದು, ಯಾರು ಒಂದೇ ಕಡೆ 8-10 ಅವರ್ ಕುತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವ್ರು ಎಲ್ಲರಿಗೂ ಕೂಡ ಈ ಒಂದು ಕಾಯಿಲೆ ಬರ್ತಾ ಇರುತ್ತೆ. ಅಂಡ್ ಎಲ್ಲಿ ಇಂಟ್ರಾವೆನಸ್ ಪ್ರೆಷರ್ ಡೆವಲಪ್ ಆಗುತ್ತೆ ಅಂತವರಲ್ಲಿ ಸಮಸ್ಯೆ ನೋಡ್ತಾ ಬರ್ತೀವಿ. ಸರ್, ಪೈಲ್ಸ್ ಅಲ್ಲಿ ಕಂಡು ಬರುವಂತಹ ಕಾರಣಗಳ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಕಾಲರ್ ರೆಡಿ ಆಗಿದ್ದಾರೆ ಸರ್, ಮಾತನ್ನ ಮುಂದುವರಿಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೆಸರು? ಸಚಿನ್ ಅಂತ. ಡಾಕ್ಟರ್ ನಿಮ್ಮ ಪ್ರಶ್ನೆ ಕೇಳಿ. ಹಲೋ ಡಾಕ್ಟರ್. ನಮಸ್ತೆ, ಹೇಳಿ ಸರ್. ನನ್ಗೆ 1.5 ವರ್ಷ ಹೆವಿ ಕಾನ್ಸ್ಟಿಪೇಷನ್. ಓಕೆ. ಅದು ಎಷ್ಟು ಎಲ್ಲಾ ಆಯುರ್ವೇದಿಕ್ ಚೂರು ಕಡಿಮೆ ಆಗಿಲ್ಲ, ಮತ್ತೆ ಬೇರೆ ಕಡೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರು ಕೂಡ ಕಡಿಮೆ ಆಗಿಲ್ಲ. ಓಕೆ ಓಕೆ. ಸೊ ಇವಾಗ 1.5 ವರ್ಷದಿಂದ ನೀವು ರೆಗ್ಯುಲರ್ ಆಗಿ ಕಾನ್ಸ್ಟಿಪೇಷನ್ ಇರೋದ್ರಿಂದ ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿದೆಯಾ, ಇಲ್ಲ ಏನಾದ್ರೂ ತೊಂದರೆ ಆದಾಗ ಮಾತ್ರ ತಗೋತೀರಾ, ಈ ತರ ಇದೆಯಾ? ಇಲ್ಲ, ಅದು ಆಲ್ಮೋಸ್ಟ್ ರೆಗ್ಯುಲರ್ ತಗೊಂಡಾಗೆ ತಗೊಂಡಿನಿ ಸರ್. ಇವಾಗ ರೀಸೆಂಟ್ಲಿ ಒಂದು 3 ಮಂತ್ಸ್ ಸರ್ ತಗೊಂಡಿಲ್ಲ, ಹಾಗೆ ಬಿಟ್ಬಿಟ್ಟಿನಿ ಸರ್. ಓಕೆ ಓಕೆ ಓಕೆ. ಸೊ ಏನಾದ್ರೂ ಊಟದ ಪೇಷನ್ಸ್ ಆದಾಗ ಕಾಣಿಸ್ಕೊಳ್ಳುತ್ತಾ, ಅಂದ್ರೆ ಏನಾದ್ರು ಮಸಾಲೆ ಖಾರ ಅಂಶ ತಗೊಂಡಾಗೆಲ್ಲ, ಆಚೆ ಕಡೆ ಫುಡ್ ತಗೊಂಡಾಗ ಏನಾದ್ರು ಆಗುತ್ತೆ? ಅದನ್ನೆಲ್ಲ ಮೊದಲು ಬಟ್ ಅದನ್ನೆಲ್ಲ ಕ್ಲೋಸ್ ಮಾಡಿ ಮನೆ ಊಟ ತಿಂತಾ ಇದೀನಿ ಸರ್. ಇವಾಗ ಒಂದು 6 ಮಂತ್ ಆಯ್ತು, ಆದ್ರೂ ಕೂಡ ಅದು ರಿಕವರ್ ಆಗಿಲ್ಲ ಸರ್. ಓಕೆ. ಬೇಸಿಕಲಿ ಏನಾಗುತ್ತೆ, ನಾವು ಕಾನ್ಸ್ಟಿಪೇಷನ್ ಅಂತ ಹೇಳಿದಾಗ ಇವಾಗ ಎಷ್ಟೋ ಜನ ಪೇಷಂಟ್ಸ್ ಏನಾಗುತ್ತೆ, ಒಂದು ಕಾನ್ಸ್ಟಿಪೇಷನ್ ಒಂದು ಮಲಬದ್ಧತೆ ಇದೆ ಅಂತ ಬಂದಾಗ ನಾವು ಮಾಡ್ತೀವಿ ಪ್ರಾಪರ್ಲಿ ಫುಡ್ ನ. ಇವತ್ತು ಅತಿ ಜನ ಅದನ್ನ ಸರಿ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಆಚೆ ಕಡೆ ಫುಡ್ ತಗೊಳ್ತಾ ಹೋದಾಗ ನಾವು ಮನೆ ಕಡೆ ಫುಡ್ ಅನ್ನ ತಗೊಳ್ತಾ ಹೋಗೋದು, ಇಲ್ಲ ಮಸಾಲೆ ಖಾರ ಅಂಶಗಳಿಂದ ದೂರ ಇರೋದು, ಇಲ್ಲ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದು. ಸೊ ಇದೆಲ್ಲ ಮಾಡಿದಾಗ ಮ್ಯಾಕ್ಸಿಮಮ್ ಈ ಒಂದು ಕಾಯಿಲೆ ಅನ್ನೋದು ಕಂಟ್ರೋಲಿಗೆ ಬರ್ಬೇಕು. ಬಟ್ ಕಾನ್ಸ್ಟಿಪೇಷನ್ ಅನ್ನೋದು ಹೇಗಿದೆ ಅಂದ್ರೆ ಆಲ್ ದ ಒಂದು ಕೋಲಾನ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಇದೇ ಕಾನ್ಸ್ಟಿಪೇಷನ್ಸ್ ಬೆಳೀತಾ ಪೈಲ್ಸ್ ಆಗೋದನ್ನ ನೋಡ್ತೀವಿ, ಫಿಷರ್ ಆಗೋದನ್ನ ನೋಡ್ತೀವಿ, ಟರ್ನ್ ಆಗೋದನ್ನ ನೋಡ್ತೀವಿ. ಸೊ
ಹಾಗಾಗಿ ಕಾನ್ಸ್ಟಿಪೇಷನ್ ಅನ್ನೋದು ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಅತಿಯಾಗಿರುತ್ತೆ. ಬೇಸಿಕಲಿ ನಿಮಗೆ ಇರತಕ್ಕಂಥ ಒಂದು ಮಲಬದ್ಧತೆ ಸಮಸ್ಯೆಗೆ ನಾವು ಅತಿ ಹೆಚ್ಚಾಗಿ ನಾರಿನಾಂಶ ಇರತಕ್ಕಂಥ ಆಹಾರನ ತಗೊಳ್ತಾ ಬರಬೇಕು. ನೀವೇನ್ ಮಾಡಿ ಪ್ರತಿ ದಿವಸನೂ ಕೂಡ ಒಂದು ಹಣ್ಣನ್ನ ತಗೊಳ್ಳೋಕೆ ಸ್ಟಾರ್ಟ್, ಯಾವ್ದಾದ್ರು ಆಗಿರ್ಬೋದು. ರಾತ್ರಿ ಮಲ್ಕೊಂಡ್ರೆ ಒಂದೆರಡು ಬಾಳೆಹಣ್ಣು ತಗೊಂಡು ಮಲ್ಕೊಳ್ಳೋದು ಕೂಡ ನಿಮ್ಗೆ ಸೂಕ್ತ. ಅಂಡ್ ಅದ್ರ ಜೊತೆಗೆ ನಿಮ್ಗೆ ಅವೈಲಬಿಲಿಟಿ ಇರ್ತಕ್ಕಂಥ ಫುಡ್ ಅನ್ನ, ಏನ್ ಹಣ್ಣುಗಳು, ಹಸಿರು ಸೊಪ್ಪುಗಳನ್ನ ನಾವು ಫೈಬರ್ ಅಲ್ಲಿ ನಾವು ಕನ್ವರ್ಟ್ ಮಾಡ್ತೀವಿ. ಸೊ ಆ ಒಂದು ಆಹಾರನ ಅತಿ ಹೆಚ್ಚಾಗಿ ತಗೊಳ್ತಾ ಬನ್ನಿ. ಅದ್ರ ಜೊತೆಗೆ ಮೋಷನ್ಸ್ ಹೋಗ್ತಿಂತ ಮುಂಚೆನೂ ಕೂಡ ಒಂದು ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಹೋಗೋದನ್ನ ಪ್ರಾಕ್ಟೀಸ್ ಮಾಡಿ. ಅಂಡ್ ಮೋಷನ್ಸ್ ಮಾಡಬೇಕಾದ್ರೆ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಬಿಕಾಸ್ ಇತ್ತೀಚಿನ ದಿನ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಹೋಗ್ತೀವಿ ಮೋಷನ್ಸ್ ಅಲ್ಲಿ, ಅದರಿಂದ ಕೂಡ ಆಗ್ತಾ ಹೋಗುತ್ತಾ. ಅಂಡ್ ಹಾಗಾಗಿ ಈ ರೀತಿಯಾದ ಒಂದು ಫಿಸಿಕಲ್ ಚೇಂಜಸ್ ಮಾಡ್ತಾ ಬನ್ನಿ. ಮೇನ್ಲಿ ಪೇಷಂಟ್ಸ್ ನಾವು ಸಜೆಸ್ಟ್ ಮಾಡೋದು ಇನ್ನು ಕಾನ್ಸ್ಟಿಪೇಷನ್ ಡಯಟ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಪ್ರತಿ ದಿವಸ ಅಟ್ಲೀಸ್ಟ್ ಒಂದು 15-20 ನಿಮಿಷ ನೀವು ವಾಕ್ ಮಾಡೋದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದಿಷ್ಟನ್ನು ಪ್ರಾಕ್ಟೀಸ್ ಇನ್ ಕೇಸ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಪ್ರಾಪರ್ ಟ್ರೀಟ್ಮೆಂಟ್ ಹೋಮಿಯೋಪತಿಲಿ ಕೂಡ ಕಂಡುಕೊಳ್ಬಹುದು. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ಹಾ ನಮಸ್ತೆ, ನಾನು ಚಂದನ ಅಂತೇಳಿ. ಚಂದನ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ಹೇಳಿ. ಸರ್ ನಮಸ್ಕಾರ ಹೇಳಿ. ಸರ್, ನಾವು ಇದು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಓಕೆ. ನಮ್ ತಂದೆಗೆ ಇದು ಪೈಲ್ಸ್ ಆಪರೇಷನ್ ಆಯ್ತು. ಓಕೆ. ಅದು ಮಾರ್ಚ್ ಅಲ್ಲಿ ಮಾಡಿಸಿದ್ವಿ. ಒಂದು 2 months ಚೆನ್ನಾಗೇ ಇದ್ರು. ಇನ್ನೂ ಒಂದು ಸ್ವಲ್ಪ ಹೊತ್ತು ಒಂದು ಟಾಯ್ಲೆಟ್ ಎಲ್ಲ ಹೋಗಕ್ಕೆ ಸ್ವಲ್ಪ ಕಷ್ಟ ಆತರ ಇದ್ ಮಾಡ್ತಾರೆ. ಅದಕ್ಕೆ ಅಂದ್ರೆ ಅವ್ರಿಗೆ ಒಂದು 65 years ಆಗಿದೆ. ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೊಬೋದು ಸರ್? ಅದು ಯಾವ ರೀತಿ ಅದು ಇದ್ ಮಾಡ್ತಿರ್ಬೋದು? ಇವಾಗ ಅವರಿಗೆ ಪೇನ್ ಆಗ್ತಾ ಇದೆಯಾ ಇಲ್ಲ ಮತ್ತೆ ಮೋಷನ್ಸ್ ಬ್ಲೀಡಿಂಗ್ ಹೋಗಕ್ಕೂ ಸ್ಟಾರ್ಟ್ ಆಗ್ತಿದೆಯಮ್ಮ? ಬ್ಲೀಡಿಂಗ್ ಆತರ ಏನು ಇಲ್ಲ. ಮುಂದೆ ಬ್ಲೀಡಿಂಗ್ ಆಗ್ತಾ ಇತ್ತು, ಈಗ ಏನು ಇಲ್ಲ. ಆದ್ರೆ ವಾಶ್ರೂಮ್ ಹೋದ್ರೆ ತುಂಬಾ ಗಂಟೆಗಟ್ಲೆ ಬರೋದಿಲ್ಲ ಅನ್ನೋ ತರ. ಬೇಸಿಕಲಿ ಏನಾಗುತ್ತೆ, ನಾವು ಎಷ್ಟೋ ಜನ ಪೇಷಂಟ್ಸ್ ಏನ್ ಹೇಳ್ತೀವಿ, ಮೋಷನ್ಸ್ ಮಾಡ್ಬೇಕು ನಮ್ ಜೀರ್ಣ ಶಕ್ತಿಯಲ್ಲಿ ನಾವು ಡಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅದ್ರ ಫೀಕಲ್ ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ನಾವು ಮೋಷನ್ ಕಂಟ್ರೋಲ್ ಮಾಡುವಂತ ಪವರ್ ಪ್ರತಿಯೊಂದು ವ್ಯಕ್ತಿಗೂ ಇರುತ್ತೆ. ಅಂಡ್ ಆಪರೇಷನ್ ಅಂತ ಹೋದಾಗ ಏನಾಗುತ್ತೆ, ಸೊ ನೀವಂತಲ್ಲ ಎಷ್ಟು ಜನ ಪೇಷಂಟ್ಸ್ ಗಳು ಇವತ್ತಿನ ದಿವಸ ಆಪರೇಷನ್ಗೆ ಹೋಗ್ತಾರೆ. ಆ ಕಾಯಿಲೆ ಅನ್ನೋದು ಅತಿಯಾದಾಗ ಇನ್ನೇನ್ ನಮಗ್ ತಾಳ್ಕೊಳಕ್ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮಗೆ ಇಮಿಡಿಯೇಟ್ ರಿಲೀಫ್ ಬೇಕು ಅನ್ನೋದಕ್ಕೆ ಆಪರೇಷನ್ಗೆ ಹೋಗ್ತಾರೆ. ಬಟ್ ಅಲ್ಲೇನಾಗುತ್ತೆ, ಆ ಗುದನಾಳಗಳು ಏನು ಊತಕ್ಕೆ ಒಳಗಾಗ್ತಾ ಇರುತ್ತೆ, ನಾವೇನ್ ಪೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಆ ಊತನ್ನ ಕಟ್ ಮಾಡಿ ತೆಗೆಯೋದು ಅಂಡ್ ಲೈಗೇಷನ್ ಅಂತ ಹೇಳ್ತೀವಿ, ಇಲ್ಲ ಹೆಮೊರೊಡಕ್ಟಮಿ ಅಂತ ಹೇಳ್ತೀವಿ. ಈ ಪ್ರೊಸೀಜರ್ ಏನ್ ಮಾಡುತ್ತೆ, ಆ ಒಂದು ಸಮಯಕ್ಕೆ ನೋವಾಗಿರ್ಬೋದು ಇಲ್ಲ ಅದರಿಂದ ಬರೋ ಯಾವುದೇ ಒಂದು ಲಕ್ಷಣ ಇರ್ಬೋದು, ನಿಮ್ಗೆ ಇಮಿಡಿಯೇಟ್ಲಿ ಕಡಿಮೆ ಆಗ್ಬಿಡತ್ತೆ. ಸೊ ಆ ಒಂದು ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಬಟ್ ಯಾವಾಗ ಕೆಲವು ದಿನಗಳು ಕಳೀತಾ ಹೋಗುತ್ತೆ, ಮತ್ತೆ ರಕ್ತ ಸಂಚಾರದಲ್ಲಿ ಅತಿಯಾದ ಒತ್ತಡ ಕ್ರಿಯೇಟ್ ಆಗುತ್ತೆ, ಆ ಒಂದು ಗುದದ್ವಾರದಲ್ಲಿ ತುಂಬಾ ಒತ್ತಡ ಸ್ಟಾರ್ಟ್ ಆಗ್ಬಿಡುತ್ತೆ, ಮತ್ತೆ ತಿರ್ಗಾ ಊತ ಬರಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ತಿರ್ಗಾ ಊತ ಬಂದಾಗ ತಿರ್ಗಾ ಆಪರೇಷನ್ ಮಾಡಿಸೋದ್ರಿಂದ ನಾವು ಫೀಕಲ್ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗ ಮೋಷನ್ಸ್ ಮಾಡ್ಬೇಕಾದ್ರೆ ಆ ಕಂಟ್ರೋಲಿಟಿನೇ ಹೋಗ್ಬಿಡುತ್ತೆ. ಅಂಡ್ ಇವಾಗ ಆಲ್ರೆಡಿ ಅವರಿಗೆ ಮೋಷನ್ಸ್ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ, ಮತ್ತೆ ಪೇನ್ ಆಗ್ತಿದೆ ಅಂದ್ರೆ ನೆಕ್ಸ್ಟ್ ಇನ್ನೂ ಒಂದ್ಸತಿ ಊತ ಬರೋ ಮುನ್ಸೂಚನೆ ಅಂತಾನು ಹೇಳ್ತೀವಿ. ಸೊ ಹಾಗಾಗಿ 65 years ಆಗಿರೋದ್ರಿಂದ ಸ್ವಲ್ಪ ಜೀರ್ಣ ಶಕ್ತಿನೂ ಕಂಪೇರಿಟಿವ್ಲಿ ಕಡಿಮೆ ಇರುತ್ತೆ. ಅವರಿಗೆ ಆಹಾರದಲ್ಲಿ ನಾರಿನಾಂಶ ಇರತಕ್ಕಂಥದ್ದು, ಇನ್ ಕೇಸ್ ರೈಸ್ ತಗೊಳ್ಳೋದು, ಅದರಲ್ಲಿ ಸಿರಿಧಾನ್ಯಗಳನ್ನು ತಗೊಳ್ಳೋದು, ಯಾವ್ದಾದ್ರು ಇರ್ಬೋದು, ನವಣೆ ಇರ್ಬೋದು, ರಾಗಿ ಇರ್ಬೋದು. ಸೊ ಈ ರೀತಿಯಾದ ಚೇಂಜಸ್ ಮಾಡೋದು ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತಮ್ಮ. ಅಂಡ್ ಅದರಲ್ಲಿ ನಿಮ್ಗೆ ಈ ಒಂದು ಸಮಯಕ್ಕೆ ಆಪರೇಷನ್ ಆದ್ಮೇಲೆ ಬರ್ತಿದೆ ಅಂದ್ರೆ ಹೋಮಿಯೋಪತಿನೂ ಕೂಡ ದಿ ಬೆಸ್ಟ್ ಆಪ್ಟ್ ಅವರಿಗೆ ಟ್ರೀಟ್ಮೆಂಟ್ ಇರೋದು. ಸೊ ಒಂದ್ಸತಿ ಬಂದು ಭೇಟಿಯಾಗಿ ಅವರ ಕೈಸಸ್ ನ ನೋಡ್ಬಿಟ್ಟು ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಸೂಕ್ತ ಆಗುತ್ತೆ, ಈ ಬೆಟರ್ ಆಗುತ್ತೆ, ಪ್ರತಿಯೊಂದು ಕ್ಲಾರಿಟಿನೂ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದ್ದನ್ನ ಕೇಳಿಸ್ಕೊಂಡ್ರಿ ಅಲ್ವಾ ಅಮ್ಮ? ನೀವೇನಾದ್ರೂ ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ ಒಂದು ಶಾಖೆ ಬ್ಯಾಂಗ್ಳೂರಲ್ಲಿ ಜಯನಗರ್ ಮತ್ತು ಮಲ್ಲೇಶ್ವರಂನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇತ್ತು ಅಂದ್ರೂ ಕೂಡ ದಾವಣಗೆರೆ, ಮೈಸೂರು ಆಗಿರಬಹುದು, ಅಥವಾ ಹುಬ್ಳಿ, ಗುಲ್ಬರ್ಗಾ, ಉಡುಪಿ, ಹೊಸಪೇಟೆ, ಹೀಗೆ ಸಾಕಷ್ಟು ಕಡೆ ಒಂದು ಶಾಖೆ ಇದೆ. ಜೊತೆ ರಾಷ್ಟ್ರದ ಹಲವಾರು ಭಾಗದಲ್ಲಿ ಶಾಖೆ ಇರೋದ್ರಿಂದ ವೀಕ್ಷಕರೇ, ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಒಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಾವುಗಳು ತಗೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಅಂತ, ಕೊಡಗಿಂದ ಮಾತಾಡ್ತಾ ಇರೋದು. ಚೈತ್ರ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹಲೋ. ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನಗೆ 2 years ಇಂದ ಆಪರೇಷನ್ ಮಾಡಿಸ್ಕೊಂಡೆ. 2 years ಆಯ್ತು. ಓಕೆ.
ಅದೇ ಪೈಲ್ಸ್ ಬಂದು 2 years ಆಯ್ತು. ಈಗ ರೀಸೆಂಟ್ ಆಗಿ ಒಂದು 2 months ಬ್ಯಾಕ್ ಅಲ್ಲಿ ಮಾಡಿಸ್ಕೊಂಡೆ ಆಪರೇಷನ್. ಓಕೆ ಅಮ್ಮ. ಫಿಶರ್ ಆಗಿತ್ತು ನನಗೆ. ಓಕೆ. ಇವಾಗ ಎಟ್ ಪ್ರೆಸೆಂಟ್ ಪುನಃ ನೋವು ಇದೆ, ಕಂಟಿನ್ಯೂ ಆಗೇನೆ ಇದೆ. ಓಕೆ. ಕ್ಯೂರ್ ಆಗಿಲ್ಲ, ಡಾಕ್ಟರ್ ಹೇಳಿದ್ರು ಆಗುತ್ತೆ ಅಂತ. ಬಟ್ ಈಗ ಯಾವ ಚೇಂಜಸ್ ಇಲ್ಲ, ಪುನಃ ಫಸ್ಟ್ ತರನೇ ನೋವಿದೆ. ಅಂದ್ರೆ ಈ 2 months ಬ್ಯಾಕ್ ಅಲ್ಲಿ ಆಪರೇಷನ್ಸ್ ಮಾಡಿದ ನಂತರ ಒಂದ್ ಸ್ವಲ್ಪ ದಿವಸ ಆದ್ರೂ ಬೆಟರ್ ಅನ್ಸುತ್ತಾ, ಇಲ್ಲ ಒಂದ್ ಸ್ವಲ್ಪ ದಿವಸನೂ ಅನ್ಸಿಲ್ವಾ? ಇಲ್ಲ, ಸ್ಟಾರ್ಟಿಂಗ್ ಒಂದು 1 week ಅಂತ ಬೆಟರ್ ಆಗಿತ್ತು. ಬಟ್ ಆಮೇಲೆ ಅದು ಇದು ಪಾರ್ಟ್ ಇದೆಲ್ಲ ಅದು ಹಾಗೇನೆ ಇದೆ, ಅದರಿಂದ ನೋವು ಬರ್ತಾ ಇರೋದು. ಬೇಸಿಕಲಿ ಏನಾಗುತ್ತೆ, ಇವಾಗ ಫಿಶರ್ ಅಂತ ನಿಮ್ಗೆ ಹೇಳಿದ್ದಾಗ ಈ ಫಿಶರ್ ಅನ್ನೋ ಕಾಯಿಲೆ ಏನಂತೆ ನಾವು ಲಾಂಗಿಟ್ಯೂಡ್ನಲ್ ಟಿಯರ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಬಿರುಕು ಅನ್ನೋದು ಯಾವಾಗ ಮೋಷನ್ಸ್ ಮಾಡೋ ಜಾಗದಲ್ಲಿ ಉಂಟಾಗುತ್ತೆ ನಾವು ಅದನ್ನ ಫಿಶರ್ ಅಂತ ಹೇಳ್ತೀವಿ. ಅಂಡ್ ಫಿಶರ್ ಏನು ಅಂತಾನು ಹೇಳ್ತೀವಿ. ಈ ಒಂದು ಸಮಸ್ಯೆ ಏನಾಗುತ್ತೆ, ಯಾವುದೇ ಒಂದು ವ್ಯಕ್ತಿಗೆ ಬರಬೇಕು ಅಂತಂದ್ರೆ ಮೋಷನ್ಸ್ ಯಾವಾಗ ಹಾರ್ಡ್ ಆಗುತ್ತೆ, ಮೋಷನ್ಸ್ ಗಟ್ಟಿ ಆದವರಿಗೆ ಈ ಸಮಸ್ಯೆ ನಾವು ಅತಿ ಹೆಚ್ಚಾಗಿ ನೋಡ್ತೀವಿ. ಅಂಡ್ ಮೋಷನ್ಸ್ ಗಟ್ಟಿ ಆಗೋದಕ್ಕೆ ಕಾರಣಗಳು ಅದನ್ನು ನೀವು ತಿಳ್ಕೋಬೇಕು. ಒಂದು, ನೀರಿನ ಅಂಶ ಕಡಿಮೆ ಇರೋದಂತ ಹೇಳ್ತೀವಿ. ಅಂಡ್ ಇನ್ನೊಂದು, ಮೋಷನ್ಸ್ ಅನ್ನೋದು ಯಾವಾಗ ನಾವು ಅತಿಯಾಗಿ ತಡಿತಾ ಬರ್ತೀವಿ, ಫಾರ್ ಎಕ್ಸಾಂಪಲ್ ಏನೋ ಒಂದು ನಿಮ್ ಕೆಲಸದಲ್ಲಿ ಇರ್ಬೋದು, ಏನೋ ಹೊರಗಡೆ ಇರ್ಬೋದು, ಮೋಷನ್ಸ್ ಬಂದಾಗ ಹೋಗ್ತಾ ಇರೋದಿಲ್ಲ. ಸೊ ಅದನ್ನ ತಡೆಗಟ್ಟಿ ಸ್ವಲ್ಪ ಸಮಯದ ನಂತರ ಹೋಗುವಂತ ಒಂದು ಪ್ರಾಕ್ಟೀಸ್ ಇರುತ್ತೆ ಕೆಲವರಲ್ಲಿ. ಸೊ ಹಾಗಾಗಿ ಆ ಒಂದು ಕೇಸ್ಗಳಲ್ಲಿ ಇಲ್ಲ ಆ ಒಂದು ವ್ಯಕ್ತಿ ನಾವು ಈ ಫಿಶರ್ ಅನ್ನೋದನ್ನ ನೋಡ್ತೀವಿ. ಅಂಡ್ ಫಸ್ಟ್ ಆಫ್ ಆಲ್ ಯಾವಾಗ ಬಿರುಕನ್ನೋದು ಉಂಟಾಗ್ತಾ ಇರುತ್ತೆ, ಸೊ ಪದೇ ಪದೇ ಮೋಷನ್ ಬಿರುಕಿಗೆ ಅಂಟ್ಕೊಂಡಾಗ ಸೊ ಅಲ್ಲಿ ಪ್ರತಿ ದಿವಸನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಸ್ವಲ್ಪ ಮೋಷನ್ ಜಾಸ್ತಿ ತಗೊಳ್ತಾ ಬನ್ನಿ, ಅದು ನಿಮ್ಗೆ ಮೋಷನ್ ಸ್ಮೂತ್ ಹೆಲ್ಪ್ ಆಗುತ್ತೆ. ಒಂದು ಆಪರೇಷನ್ ಆದ್ರೂ ಕೂಡ ಆ ಒಂದು ಫಿಶರ್ ಹೀಲ್ ಆಗ್ತಾ ಇಲ್ಲ ಅಂತಂದ್ರೆ ಹೋಮಿಯೋಪತಿಲಿ ತುಂಬಾ ಒಳ್ಳೆ ಚಿಕಿತ್ಸೆ ಅನ್ನೋ ಕಾಯಿಲೆಗೆ ಆ ಒಂದು ಬಿರುಕು ಅನ್ನೋದು ಹೀಲ್ ಆಗೋದಕ್ಕೆ ನಿಮ್ಗೆ ಸಿಗುತ್ತಮ್ಮ. ಸೊ ಒಂದ್ಸತಿ ನೀವು ಅದ್ರ ಬಗ್ಗೆ ಕಂಪ್ಲೀಟ್ಲಿ ಮಾಹಿತಿ ಆಗಿರ್ಬೋದು, ಅಂಡ್ ಇವೊಂದು ಡಯಟ್ ಪ್ಲಾನ್ಸ್ ಏನಿರುತ್ತೆ ಅದಕ್ಕೆ ಶೈಲಿ ಹೇಗೆ ಬದಲಿಸ್ಕೋಬೇಕು ಪ್ರತಿಯೊಂದ್ರ ಮಾಹಿತಿ ನಿಮ್ಗೆ ಸಿಗುತ್ತೆ. ಓಕೆ ಮಾ, ಡಾಕ್ಟರ್ ಹೇಳಿದನ್ನ ಕೇಳಿಸ್ಕೊಂಡ್ರಿ ಅಲ್ವಮ್ಮ? ಒನ್ಸ್ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ನಮಸ್ತೆ ಮೇಡಮ್. ನನ್ನ ಹೆಸರು ಕಾವ್ಯಮ್ಮ ಅಂತ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿಮಾ. ನಮಸ್ತೆ ಡಾಕ್ಟರ್. ನಮಸ್ತೆ ಅಮ್ಮ, ಹೇಳಿ. ನನ್ನ ತಂಗಿಗೆ ಇದು ಫೈಲ್ಸ್ ಪ್ರಾಬ್ಲಮ್ ಇದೆ ಡಾಕ್ಟರ್. ಓಕೆ. ಹೆಸರು ಧನೇಶ್ ಅಂತ. ಓಕೆ. ಅವರು ತುಂಬಾ ಏನು ಆಚೆ ಕಡೆ ಫುಡ್ ಜಾಸ್ತಿ ತಿಂತಾರೆ, ಮನೆ ಫುಡ್ ಜಾಸ್ತಿ ತಿನ್ನೋದಿಲ್ಲ. ಓಕೆ. ಅದಕ್ಕೆ ಸಮಸ್ಯೆ ಗೊತ್ತಾಗಿಲ್ಲ, ಔಟ್ಸೈಡ್ ಫುಡ್ ಸಮಸ್ಯೆನಾ ಅಥವಾ ಇನ್ನೇನ ಪ್ರಾಬ್ಲಮ್? ಸೇಮ್ ಇವಾಗ ನೋಡಿ ಹೇಳ್ತಾ ಇದ್ದೀರಾ ಆಚೆ ಕಡೆ ಫುಡ್ ಅತಿಯಾಗಿ ತಗೋತಾ ಇದ್ದಾರೆ ಅಂತ ಹೇಳಿ. ಸೊ ಆಚೆ ಕಡೆ ಫುಡ್ ತಗೊಂಡಿರೋ ಪ್ರತಿಯೊಬ್ಬರಿಗೂ ಪೈಲ್ಸ್ ಬರಬೇಕು ಅಂತಿರೋದಿಲ್ಲ. ಬಟ್ ಅವ್ರು ತಗೊಳ್ತಕ್ಕಂಥ ಫುಡ್ ಅಲ್ಲಿ ಸೊ ಯಾವ ರೀತಿ ತಗೋತಾ ಇದಾರೆ ಅಂಡ್ ಅದು ತಗೊಳ್ತಾ ಇರೋ ಫುಡ್ ಅವ್ರ ಬಾಡಿಗೆ ಸೆಟ್ ಆಗ್ತಾ ಇದೆಯಾ ಇಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಮ್ಮ. ಬಿಕಾಸ್ ಇವ್ರು ತಗೊಳ್ತಾ ಇರೋ ಫುಡ್ ಅಲ್ಲಿ ಅತಿಯಾದ ಸಾರಾಂಶಗಳು ಇರ್ಬೋದು, ಇಲ್ಲ ಹೈ ಪ್ರೋಟೀನ್ ಅನ್ನೋದಾಗಿರ್ಬೋದು. ಇವಾಗ ಎಷ್ಟೋ ಜನ ಹೇಗಿರ್ತಾರೆ, ಪ್ರತಿ ದಿವಸ ಒಂದು ನಾನ್ ವೆಜ್ ತಗೊಳ್ಳೋದೇ ಇರುತ್ತೆ, ಪ್ರತಿ ದಿವಸ ಏನೋ ಮಸಾಲೆ ಖಾರ ಅಂಶಗಳು ಆಯಿಲ್ ಐಟಮ್ಸ್ ತಗೊಳ್ಳೋದಿರುತ್ತೆ. ಈ ಒಂದು ಬ್ಯಾಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಕೂಡ ಈ ಒಂದು ಸಮಸ್ಯೆಗೆ ಮೇನ್ ಕಾರಣ ಆಗ್ತಾ ಇರುತ್ತೆ. ಅದು ಯಾವುದೇ ರೀತಿಯಿಂದ ಬಿಡ್ತಾ ಇರೋದಿಲ್ಲ, ನಾವು ಅದನ್ನ ಕಂಟಿನ್ಯೂಸ್ ಆಗಿ ತಗೊಳ್ತಾನೆ ಇರ್ತೀವಿ ಅಂತಂದ ಕಾಯಿಲೆನೂ ಬೆಳೀತಾ. ತುಂಬಾ ದಿವಸದ ಮಟ್ಟಿಗೆ ಯಾರಿಗೂ ಹೇಳ್ದೆ, ಇವಾಗ ಎಷ್ಟೋ ಜನ ಪೇಷಂಟ್ಸ್ ಏನ್ ಮಾಡ್ತಾರೆ, ಇವನ್ ಮನೆಯವ್ರ ಹತ್ರನೂ ಕೂಡ ಈ ಸಮಸ್ಯೆ ಬಗ್ಗೆ ಹೇಳ್ಕೊಳ್ದೆ ಅದನ್ನ ಅದೇ ರೀತಿ ಮೇಂಟೈನ್ ಮಾಡ್ತಾ ಹೋಗೋದು, ಅದು ತುಂಬಾ ತಪ್ಪು ಅಂತ ಹೇಳ್ತೀವಿ. ಸೊ ಇವಾಗ ಅವರು ಕೂಡ ಅದೇ ರೀತಿ ಮಾಡ್ತಾ ಬರ್ತಾ ಇದಾರೆ. ಇವಾಗ ಏನೋ ನಿಮ್ಗೆ ಹೇಳ್ತಾ ಇದಾರೆ, ಬಟ್ ಆ ಸಮಸ್ಯೆಗೆ ಸೂಕ್ತವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಇವೊಂದು ಅವರು ತಗೊಳ್ತಕ್ಕಂಥ ಮೆಡಿಸಿನ್ಸ್ ಹೆಲ್ಪ್ ಆಗ್ತಿಲ್ಲ ಅಂದಾಗ ಆಹಾರದ ಬದಲಾವಣೆ ಮಾಡಲೇಬೇಕಮ್ಮ ಫಸ್ಟ್ ಆಫ್ ಆಲ್. ಸೊ ಅವ್ರು ತಗೊಳ್ತಕ್ಕಂಥ ಫುಡ್ ಆಚೆ ಕಡೆ ಇದ್ರೆ ಸ್ವಲ್ಪ ಚೇಂಜ್ ಮಾಡಿ ಮನೆ ಫುಡ್ ಅನ್ನು ತಗೊಳಕ್ ಹೇಳಿ. ಅದ್ರ ಜೊತೆಗೆ ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್, ಸ್ವಲ್ಪ ವಾಕ್ ಮಾಡೋದಿರ್ಬೋದು, ಎಕ್ಸರ್ಸೈಸ್ ಮಾಡೋದಿರ್ಬೋದು. ಸೊ ಇದೆಲ್ಲವೂ ಕೂಡ ಅವ್ರ ದೇಹಕ್ಕೆ ತುಂಬಾ ಒಳ್ಳೇದಾಗುತ್ತೆ. ಅಂಡ್ ಕೇಸ್ ಅವರಿಗೆ ಫುಡ್ ಅಲ್ಲಿ ವೇರಿಯೇಷನ್ಸ್ ಆಯ್ತು ಅಂಡ್ ಇವೊಂದು ಮನೆ ಫುಡ್ ತಗೊಂಡು ಏನಾದ್ರೂ ಆ ಚೇಂಜಸ್ ಕಾಣಿಸ್ತಿಲ್ಲ ಅಂದಾಗ ಖಂಡಿತವಾಗ್ಲೂ ನಿಮಗೆ ಹೋಮಿಯೋಪತಿಲಿ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ, ಹೆಲ್ಪ್ ಆಗುತ್ತಮ್ಮ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮಸ್ತೆ ಮ್ಯಾಮ್, ನಮ್ಮ ಹೆಸರು ಮಂಜು ಅಂತ. ಮಂಜುಳಾ ಅವರೇ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಏನ್ ಹೆಲ್ತ್ ಪ್ರಾಬ್ಲಮ್ ಇದೆ ಹೇಳಿ. ಹಲೋ. ಅವನಿಗೆ ಸರ್ 10 ವರ್ಷ ಅವನಿಗೀಗ. ಓಕೆ. ಮೋಷನ್ ಹೋಗಾದ್ಮೇಲೆ ಉರಿ ಉರಿ ಅಂತಾನೆ ಸರ್ ಅವನು. ಓಕೆ ಅಮ್ಮ. ಬ್ಲಡ್ ಯೂರಿಂಗು ಎಲ್ಲಾ ಚೆಕ್ ಮಾಡಿಸಿ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರು. ಈ ಮೋಷನ್ ಹೋದ್ರು ಅದೇ ತರ ಅಂತ ಇರ್ತಾನೆ ಸರ್ ಅವನು. ಓಕೆ. ಎಷ್ಟು ವರ್ಷದಿಂದ ಅಮ್ಮ ಅವನಿಗೆ ಸಮಸ್ಯೆ ಇರೋದು? ಅವನಿಗೆ 6 ತಿಂಗಳಿಂದ ಇದೆ ಸರ್ ಅವನಿಗೆ. 6 ತಿಂಗಳಿಂದ ಇದೆ. ಓಕೆ ಅಮ್ಮ. ಇವಾಗ ಏನಾಗುತ್ತೆ, ಎಲ್ಲ ನೀವು ಬ್ಲಡ್ ಆಗಿರ್ಬೋದು, ಇವನ್
ಈ ಒಂದು ಸಮಸ್ಯೆಗೆ ನಾವು ಈಗ ಎಕ್ಸಾಮಿನೇಷನ್ ಮಾಡಲೇಬೇಕಮ್ಮ. ಬಿಕಾಸ್ ಮೋಷನ್ಸ್ ಆದ್ಮೇಲೆ ಉರಿ ಅನ್ನೋದು ಬರ್ತಾ ಇದೆ ಅಂತ ಹೇಳಿದಾಗ, ಸೊ ಈ ಒಂದು ಸಮಸ್ಯೆ ಬಂದು ನಾವು ಇಷ್ಟೊತ್ತು ಒಂದು ಗುದದ್ವಾರದಲ್ಲಿ ಇರ್ತಕ್ಕಂಥ ರಕ್ತನಾಳಗಳಿರಬಹುದು, ಸೊ ಅಲ್ಲಿರ್ತಕ್ಕಂಥ ಸ್ಟ್ರಕ್ಚರ್ ಅಂತಾನೆ ಇರ್ತಾನೆ ಸರ್. ಖಂಡಿತಮ್ಮ ಈಗ ಅದೆಲ್ಲ ಫುಲ್ ಗಾಯ ತರ ಆಗಿದೆ ಅದು. ಹೌದಾ, ಎಕ್ಸಾಕ್ಟ್ಲಿ ಅಮ್ಮ. ನೀವು ನೋಡಿ, ನೀವು ಹೇಳೋ ಎಲ್ಲಾ ಲಕ್ಷಣಗಳು ಏನಾಗತ್ತೆ, ನಾವು ಫಿಸ್ಚುಲಾ ಅಂತ ಹೇಳ್ತೀವಮ್ಮ. ಸೊ ಆ ಒಂದು ಕಾರಣದಿಂದನೂ ಆಗತ್ತೆ. ಅಂಡ್ ಇದು ವಯಸ್ಸಿನ ಒಂದು ಇತಿಮಿತಿ ಅನ್ನೋದು ಇಲ್ಲದೆ ಬರುವಂತ ಕಾಯಿಲೆ ಅಂತಾನೆ ಹೇಳ್ಬೋದಮ್ಮ. 10ರಿಂದ 12 ವರ್ಷದ ಮಕ್ಕಳಲ್ಲಿ ನಾವು ಕಾಮನ್ ಆಗಿ ನೋಡ್ತೀವಮ್ಮ, ಇಲ್ಲ ಅಂತಲ್ಲ. ಇದು ಮೇನ್ಲಿ ಇನ್ಫೆಕ್ಷನ್ ಇಂದ ಬರುತ್ತಮ್ಮ. ಸೊ ಯಾವಾಗ ನಿಮ್ಮ ಗುದದ್ವಾರದಲ್ಲಿ ಅತಿಯಾಗಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಆ ಇನ್ಫೆಕ್ಷನ್ ಇಂದ ಪಸ್ ಫಾರ್ಮ್ ಆಗಿ ಆಪ್ಸಸ್ ತರ ಅಂತ ಹೇಳ್ತೀವಿ ನಾವು. ಸೊ ಆ ಗುಳ್ಳೆಗಳಾಗಿರ್ಬೋದು, ಆ ಗುಳ್ಳೆಯಲ್ಲಿ ಇರ್ತಕ್ಕಂಥ ಪಸ್ ಒಂದು ಫಾರ್ಮೇಶನ್ ಇರ್ಬೋದು, ಪ್ರತಿಯೊಂದು ಕೂಡ ಈ ಸಮಸ್ಯೆ ನಾವು ನೋಡ್ತಾ ಬರ್ತೀವಿ. ಅಂಡ್ ಇದು ಮೇನ್ಲಿ ಆ ಇನ್ಫೆಕ್ಷನ್ ಹೋಗ್ಬೇಕಮ್ಮ, ವರೆಗೂ ಅವನಿಗೆ ಉರಿ ಕಡಿಮೆ ಆಗೋದಿಲ್ಲ. ಸೊ ಹಾಗಾಗಿ ಆ ಇನ್ಫೆಕ್ಷನ್ ಹೋಗೋದು ಪ್ರಾಪರ್ ಮೆಡಿಕೇಶನ್ಸ್ ನೀಡಿರುತ್ತಮ್ಮ. ನೀವು ಅವನಿಗೆ ಏನಾದ್ರು ಆಹಾರದಲ್ಲಿ ಚೇಂಜಸ್ ಮಾಡ್ತೀನಿ ಅಂದ್ರೂ ಸ್ವಲ್ಪ ಆಗೋದಿಲ್ಲಮ್ಮ. ಅವನಿಗೆ ಯಾವುದೇ ರೀತಿಯಾದ ಒಂದು ಚಟುವಟಿಕೆಗಳು ಏನು ಒಂದು ನೀವು ಜೀವನದಲ್ಲಿ ಚೇಂಜ್ ಮಾಡ್ತೀರಿ ಅಂದ್ರೂ ಸ್ವಲ್ಪ ಅಷ್ಟೊಂದು ಹೆಲ್ಪ್ ಆಗುತ್ತೆ. ಪ್ರಾಪರ್ ಮೆಡಿಸಿನ್ಸ್ ಬೇಕಮ್ಮ ಇದಕ್ಕೆ. ಸೊ ಆ ಒಂದು ಮೆಡಿಸಿನ್ಸ್ ನಿಮಗೆ ನಮ್ಮ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಒಂದ್ಸತಿ ಭೇಟಿ ಕೊಡಿ, ಎಕ್ಸಾಮಿನೇಷನ್ ಎಕ್ಸಾಕ್ಟ್ ಆಗಿ ಏನ್ ಸ್ಟೇಜ್ ಅಲ್ಲಿ ಇದ್ದಾನೆ ಅವನು ಅದನ್ನ ತಿಳ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ಎಸ್ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಬೇಕಿದ್ರೆ ಟಿವಿ ಕಡಿಮೆ ಮಾಡಿ ಮಾತನಾಡಿ. ಸರ್, ಒಂದು ಪೈಲ್ಸ್ ಅಲ್ಲಿ ಕಂಡು ಬರುವಂತಹ ಕೆಲವೊಂದು ಕಾರಣಗಳ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಸುಮಾರು ಜನರಿಗೆ ನೋಡಬಹುದು 5 ವರ್ಷದಿಂದ 10 ವರ್ಷದಿಂದ ಪೈಲ್ಸ್ ಪ್ರಾಬ್ಲಮ್ ಇದ್ರೂ ಕೂಡ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳದೇ ಇರುವಂತಹ ಸಾಕಷ್ಟು ಜನ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಅಂದ್ರೆ ಕೆಲವೊಂದು ಲಕ್ಷಣಗಳು ಅಂತ ಹೇಳೋದಾದ್ರೆ ಯಾವ ರೀತಿಯಾದ ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ನ ನೆಸೆಸಿಟಿ ಇರುತ್ತೆ? ಮೇನ್ಲಿ ಪೈಲ್ಸ್ ಅಂತ ಬಂದಾಗ ತುಂಬಾ ಕಾಮನ್ ಆಗಿ ನಾವು ಸಿಂಟಮ್ಸ್ ನೋಡ್ತಾ ಇರೋದು ನೋವಂತೂ ಸಹಜ. ಪೇಷಂಟ್ಸ್ ಮೇನ್ ಕಂಪ್ಲೇಂಟ್ ಬರ್ತಾ ಇರೋದು ಪೇನ್ ಇದೆ ಡಾಕ್ಟರ್. ಸೊ ಮೋಷನ್ಸ್ ಮಾಡ್ಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ. ಕೆಲವರಿಗೆ ಮೋಷನ್ಸ್ ಮಾಡ್ಬೇಕಾದ್ರೆ ನೋವಾಗುತ್ತೆ, ಕೆಲವರಿಗೆ ಮೋಷನ್ಸ್ ಮಾಡಿದ ನಂತರನೂ ಕೂಡ ಆ ಪೇನ್ ಅನ್ನೋದು ಕೆಲವು ಕಾಲ ಪರ್ಸಿಸ್ಟ್ ಆಗ್ತಾ ಹೋಗುತ್ತೆ. ಇನ್ನು ಮೋಷನ್ಸ್ ಮಾಡಿದ ನಂತರ ಅತಿಯಾಗಿ ಉರಿ ಕಾಣಿಸ್ಕೊಳ್ತಾ ಹೋಗುತ್ತಾ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ಗೆ ಬ್ಲೀಡಿಂಗ್, ಸೊ ಬ್ಲಡ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಮೋಷನ್ಸ್ ಅಲ್ಲಿ ಬ್ಲಡ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಪೇಷಂಟ್ಸ್ಗೆ ಡಾಕ್ಟರ್ ಮೋಷನ್ಸ್ ಆಗ್ಬೇಕಾದ್ರೆ ಆಚೆ ಕಡೆ ಏನೋ ಒಂದು ಸ್ಕಿನ್ ಟ್ಯಾಗ್ ತರ ಸಿಗ್ತಾ ಇದೆ, ಮತ್ತೆ ತಿರ್ಗಾ ಅದು ಒಳಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂಡ್ ಈ ರೀತಿ ನಾನಾ ರೀತಿಯಾದ ಒಂದು ಲಕ್ಷಣಗಳನ್ನ ನಾವು ನೋಡ್ತಾ ಬರ್ತೀವಿ. ಅಂಡ್ ಅದರಲ್ಲಿ ಪೇಷಂಟ್ಸ್ಗಳಿಗೆ ಆಗಿ ಇವತ್ತಿನ ದಿವಸ ಈ ಒಂದು ಏಜ್ ಫ್ಯಾಕ್ಟರ್ ಅನ್ನೋದು ನಾವು ತಗೊಳ್ತಾ ಬಂದಾಗ, ಸೊ ಎಷ್ಟೋ ಜನ ಪೇಷಂಟ್ಸ್ಗೆ ಇವತ್ತು ನಾವು ಹೇಳ್ದಂಗೆ 10ರಿಂದ 12 ವರ್ಷದ ಒಂದು ಮಕ್ಕಳಲ್ಲೂ ಕೂಡ ನಾವು ಈ ಕಾಯಿಲೆ ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಾಯಿಲೆ ಯಾಕೆ ನಾವು ನೋಡ್ತಾ ಇದ್ದೀವಿ ಅಂತಂದಾಗ ನಮಗೆ ತಗೊಳ್ತಕ್ಕಂಥ ನಾವು ಫುಡ್ ಅಂತ ಹೇಳ್ಬೋದು. ಬಿಕಾಸ್ ಇವತ್ತಿನ ದಿವಸ ಸೊ ಯಾವ ಒಂದು ಆಹಾರ ನಾವು ತಗೊಳ್ತಾ ಬಂದರೂ ಕೂಡ ಸೊ ಆ ಕ್ವಾಲಿಟಿ ಅನ್ನೋದು ಇಲ್ಲ ಅಂದಾಗ್ಲೂ ಈ ಸಮಸ್ಯೆ ಬರುತ್ತೆ. ಅಂಡ್ ಯಾವಾಗ ಸೊ ಆಚೆ ಕಡೆ ಅಂತ ಫುಡ್ ಆಗಿರ್ಬೋದು, ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಅತಿಯಾದಾಗ ಗಳಲ್ಲಿ ಈ ಸಮಸ್ಯೆಗಳನ್ನು ಕಾಣ್ತೀವಿ. ಸೊ ಯಾವಾಗ ಏಜ್ ಅನ್ನ ನಾವು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋದಾಗ, ನೆಕ್ಸ್ಟ್ ಈ ಒಂದು ಯಂಗ್ ಏಜ್ ಅಲ್ಲಿ ನಾವು ನೋಡ್ತಾ ಬಂದಾಗ ಆ ಒಂದು ಪೇಷಂಟ್ಸ್ ಗಳಲ್ಲಿ ಅತಿ ಹೆಚ್ಚಾಗಿ ನೋಡ್ತೀವಿ ಅಂತ ಹೇಳ್ಬೋದು. ಬಿಕಾಸ್ ದ ಫುಡ್ ಹ್ಯಾಬಿಟ್ಸ್ ಇನ್ನೂ ವರ್ಸ್ಟ್ ಆಗ್ತಾ ಬರುತ್ತೆ ಅಂತಾನೆ ಹೇಳ್ತೇವೆ. ಸರ್, ಮಾತನ್ನ ಮುಂದುವರಿಸೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ತಿಳಿಸಿ. ನನ್ನ ಹೆಸರು ಮೋಹಿನಿ ಅಂತ. ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಹೇಳಿಮ್ಮ. ನಮಗೊಂದು ಪೈಲ್ಸ್ ಅದು ಗಡ್ಡೆ ತರ ಬರ್ತದೆ ಒಂದು. ಓಕೆ. ಸೊ ಯಾವಾಗಿಂದ ಅಮ್ಮ ಇರೋದು? ನನ್ಗೆ ಅಂದ್ರೆ ಪ್ರೆಗ್ನೆಂಟ್ ಅಲ್ಲಿ ಬಂದದ್ದು. ಓಕೆ. ಅದು ಈಗ ಸ್ವಲ್ಪ ನೋವೆಲ್ಲ ಕಡಿಮೆ ಉಂಟು, ಅದೇ ಹೊರಗೆ ಬರ್ತಾ ಉಂಟು. ಅದು ಎಷ್ಟು ಸಮಯ ಮದ್ದು ಮಾಡ್ತಿರ್ತದೆ ಇದು? ಓಕೆ ಓಕೆ ಅಮ್ಮ. ಬೇಸಿಕಲಿ ನೀವು ಹೇಳಿರೋ ಪ್ರಕಾರ ಇವಾಗ ಪ್ರೆಗ್ನೆನ್ಸಿಲಿ ಈ ಒಂದು ಪೈಲ್ಸ್ ಬರೋದು ತುಂಬಾ ಕಾಮನ್ ಅಂತಾನೆ ಹೇಳ್ತೀವಮ್ಮ. ಬಿಕಾಸ್ ಒಂದು ಮೂಲವ್ಯಾಧಿಗೆ ಮೂಲ ಕಾರಣ ಅಂತ ಬಂದಾಗ ಸೊ ಅತಿಯಾದ ಒತ್ತಡ ಅಂತ ಹೇಳ್ತೀವಿ. ಅಂಡ್ ಯಾವಾಗ ಕ್ಯಾರಿಂಗ್ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಒಂದು ಯೂಟ್ರಸ್ ಇಂದ ಬರೋ ಪ್ರೆಷರ್ ಇಂದನೂ ಕೂಡ ಗುದನಾಳಗಳಲ್ಲಿ ಈ ಒಂದು ಊತ ಅನ್ನೋದು ಕಾಣಿಸ್ಕೊಳ್ತಾ ಬರುತ್ತೆ. ಬಟ್ ಪ್ರೆಗ್ನೆನ್ಸಿ ತುಂಬಾ ಜನರಲ್ಲಿ ಕೆಲವು ದಿವಸ ಕಾನ್ಸ್ಟಿಪೇಷನ್ ಇತ್ತು, ಮಲಬದ್ಧತೆ ಇತ್ತು, ಮೋಷನ್ಸ್ ಮಾಡಬೇಕಾದ್ರೆ ಕಷ್ಟ ಇತ್ತು ಅಂದ್ರು ನಂತರ ಸರಿ ಹೋಗುತ್ತೆ. ಬಟ್ ಯಾವ ಸರಿ ಹೋಗ್ತಾ ಇಲ್ಲ ಅಂತಂದ್ರೆ ಆ ಕಾಯಿಲೆ ಪರ್ಸಿಸ್ಟ್ ಆಗ್ತಾ ಇದೆ, ಅಂದ್ರೆ ಅದು ಮೇಂಟೈನ್ ಆಗ್ತಾ ಇದೆ, ಅಂದ್ರೆ ಅದು ಬೆಳೀತಾ ಇದೆ ಅಂತ ಅರ್ಥ. ಸೊ ಹೀಗಾಗಿ
ಆ ಕಾಯಿಲೆಗೆ ಒಂದು ಸೂಕ್ತ ಚಿಕಿತ್ಸೆ ಬೇಕಾಗಿರುತ್ತೆ. ಬಿಕಾಸ್ ನೀವು ಏನ್ ಮಾಡ್ತಾ ಇರ್ತಾರೆ ಆಫ್ಟರ್ ಪ್ರೆಗ್ನೆನ್ಸಿಯಲ್ಲಿ, ಸೊ ಸುಮಾರು ಜನ ಇವತ್ತಿನ ದಿವಸ ಏನಾಗುತ್ತೆ, ನಾವು ಸೋಷಿಯೋ ಕಲ್ಚರಲ್ ಥ್ರೆಟ್ ಅಂತ ಹೇಳ್ತೀವಿ. ಸೊ ಅಂದಾಗ ಸೊ ನಾವೇನ್ ಮಾಡ್ತೀವಿ, ಒಂದು ಪ್ರಾಪರ್ಲಿ ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬಾನೇ ಒಂದು ಪ್ರಾಪರ್ಲಿ ಫುಡ್ ಕೊಡ್ತಾ ಇರೋದಿಲ್ಲ. ಬೇಸಿಕಲಿ ನಾವು ನೋಡ್ಬೇಕು, ಎಷ್ಟೋ ಜನಕ್ಕೆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ. ಬಿಕಾಸ್ ಸೊ ಹಾಲಲ್ಲಿ ನೀರಿನ ಅಂಶ ಅತಿ ಆಗುತ್ತೆ ಅಂತ ಎಷ್ಟೋ ಜನ ಪ್ರಾಪರ್ಲಿ ಆಫ್ಟರ್ ಪ್ರೆಗ್ನೆನ್ಸಿ ಆದ್ಮೇಲೆ ನೀರು ಚೆನ್ನಾಗಿ ಇರೋದಿಲ್ಲ. ಅದ್ರ ಜೊತೆಗೆ ಎಷ್ಟೋ ಜನ ಚೆನ್ನಾಗಿರೋ ಊಟನ ಕೊಡ್ತಾ ಇರೋದಿಲ್ಲ. ಸೊ ಬರೀ ಒಂದು ಪೇಷಂಟ್ಸ್ಗೆ ಈ ಅನ್ನ ಆಗಿರ್ಬೋದು, ತಿಳಿಸಾಗಿರ್ಬೋದು, ಬರೀ ಸಪ್ಪೆ ಊಟ ಅನ್ನೋದು ಅತಿಯಾಗಿ ತಗೊಳ್ತಾ ಹೋಗ್ತಾರೆ ಬಿಕಾಸ್ ಬೇಬೀಸ್ ಕನ್ಸರ್ನ್ಗೋಸ್ಕರ. ಸೊ ಇದು ಆದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಡಿಹೈಡ್ರೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಆಫ್ಟರ್ ಪ್ರೆಗ್ನೆನ್ಸಿ ಆ ಫುಡ್ ಹ್ಯಾಬಿಟ್ಸ್ ಅನ್ನೋದು ಯಾವಾಗ ಪ್ರಾಪರ್ ಆಗಿ ಮೇಂಟೈನ್ ಆಗ್ತಾ ಇರೋದಿಲ್ಲ, ಆ ಫುಡ್ ಹ್ಯಾಬಿಟ್ಸ್ ಇಂಪ್ರಾಪರ್ ಇರೋದ್ರಿಂದ ಸೊ ಈ ಹೆಣ್ಮಕ್ಳಲ್ಲಿ ಆಫ್ಟರ್ ಪ್ರೆಗ್ನೆನ್ಸಿಲಿ ನಾವು ಅತಿ ಹೆಚ್ಚಾಗಿ ಪೈಲ್ಸ್ ಅನ್ನೋದನ್ನ ನೋಡ್ತೀವಮ್ಮ. ಸೊ ನಿಮಗೆ ಆ ಗಡ್ಡೆ ತರ ಇನ್ನೂ ಕಾಣಿಸ್ಕೊಳ್ತಾ, ಅದು ಮೋಷನ್ಸ್ ಮಾಡುವಾಗ ಬರ್ತಾ ಇದೆ, ಇಲ್ಲ ತಿರ್ಗಾ ಮತ್ತೆ ಒಳಗಡೆ ಹೋಗ್ತಾ ಇದೆ ಅಂದ್ರೆ ನಾವು ಗ್ರೇಡ್ಸ್ ಆಫ್ ಪೈಲ್ಸ್ ಅಂತ ಹೇಳ್ತೀವಿ. ಸೊ 1 ರಿಂದ 4 ಒಂದು ಗ್ರೇಡ್ಸ್ ಡಿವೈಡ್ ಮಾಡ್ತೀವಮ್ಮ. ಅದರ ಒಂದು ಸ್ಟೇಜಸ್ ಮೇಲೆ, ಅದರ ಒಂದು ಮೇಲೆ ಅದೊಂದು ಕಾರ್ಯ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಹೇಳ್ತಕ್ಕಂಥ ಒಂದು ಕಂಡೀಷನ್ ಒಂದು 2nd ಗ್ರೇಡ್ ಅಲ್ಲಿ ನಾವು ಈ ತರದನ್ನ ನೋಡ್ತಾ ಹೋಗ್ತೀವಿ ಆಫ್ಟರ್ ಪ್ರೆಗ್ನೆನ್ಸಿಯಲ್ಲಿ. ಇದಕ್ಕೆ ನೀವು ಪ್ರಾಪರ್ ಡಯಟ್ ನಾವು ಇಷ್ಟೊಂದಂಗೆ ನೀವು ಫಾಲೋ ಅಪ್ ಮಾಡೋದಿರ್ಬೋದು, ಅಂಡ್ ಅದ್ರ ಜೊತೆಗೆ ಒಂದು ಟ್ರೀಟ್ಮೆಂಟ್ ಕೂಡ ನೆಸೆಸರಿ ಇರುತ್ತಮ್ಮ. ಸೊ ಆದಷ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಮತ್ತೆ ತಿರ್ಗಾ ನೀವೇನಾದ್ರೂ ಆಪರೇಷನ್ಗಂತ ಹೋದಾಗ ನಿಮ್ಮ ಸ್ಟೇಟಸ್ಗೆ, ಸೊ ನಿಮ್ಗಿರ್ತಕ್ಕಂಥ ಒಂದು ಈ ಆಫ್ಟರ್ ಪ್ರೆಗ್ನೆನ್ಸಿಯಲ್ಲಿ ಅದು ಸೂಟು ಆಗೋದಿಲ್ಲ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಂದ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ವೀಕ್ಷಕರೇ, ನೀವು ಕೂಡ ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಯನ್ನ ಎದುರಿಸಿ ನಮ್ಮ ಹೋಮಿಯೋಪತಿಯಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬೇಕು ಅನ್ಕೊಂಡಿದ್ದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಪೈಲ್ಸ್ ಅಲ್ಲಿ ಕೆಲವೊಂದು ಲಕ್ಷಣಗಳ ಬಗ್ಗೆ ತಾವು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಮಾತನ್ನ ಬೇಸಿಕಲಿ ನಾವು ಏನ್ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆ ಏಜ್ ಫ್ಯಾಕ್ಟರ್ ಬಗ್ಗೆ ಹೇಳ್ತಾ ಹೋದಾಗ, ಸೊ ಈ ಒಂದು ಅಡಲ್ಟ್ಹುಡ್ ಅಂತ ಹೇಳ್ಬೋದು, ಇಲ್ಲ ಯಂಗ್ ಏಜಸ್ ಅಲ್ಲಿ ಯಾಕೆ ತುಂಬಾ ಅತಿ ಹೆಚ್ಚಾಗಿ ಪೈಲ್ಸ್ ಬರುತ್ತೆ ಅಂದ್ರೆ, ಸೊ ಫುಡ್ ಹ್ಯಾಬಿಟ್ಸ್ ಅನ್ನೋದು ಬೆಳೀತಾ ವ್ಯಕ್ತಿಗಳಲ್ಲಿ ಅತಿ ಹೆಚ್ಚಾಗಿ ವರ್ಸ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಆಚೆ ಕಡೆ ಫುಡ್ ತಗೊಳ್ಳೋದಿರ್ಬೋದು, ಅಂಡ್ ಇವನ್ ನಾವು ಮುಂಚೆ ಹೇಳ್ದಂಗೆ ಬ್ಯಾಡ್ ಎಫೆಕ್ಟ್ಸ್ ಆಫ್ ಆಲ್ಕೋಹಾಲ್ ಅಂಡ್ ಸ್ಮೋಕಿಂಗ್ ಆಗಿರ್ಬೋದು. ಸೊ ಇವೆರಡೂ ಕೂಡ ಸೊ ಅತಿ ಹೆಚ್ಚು ಪ್ರಮಾಣ ಈ ಮೆಟಬಾಲಿಸಮ್ಗೆ ಬೀಳುತ್ತೆ. ಅಂಡ್ ಎಷ್ಟೋ ಜನಕ್ಕೆ ಈ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವತ್ತಿನ ನಾವು ಅತಿ ಹೆಚ್ಚು ಸಂಖ್ಯೆ ಪೈಲ್ಸ್ ಪೇಷಂಟ್ಸ್ ನೋಡ್ತಾ ಇರೋದು ಸ್ಪೆಂಡ್ ಟೂ ಮಚ್ ಟೈಮ್ ಇನ್ ದ ಲ್ಯಾಬೊರೇಟರೀಸ್ ಅಂತ ಹೇಳ್ತೀವಿ. ಅಂದ್ರೆ ಅತಿ ಹೆಚ್ಚು ನಾವು ಮೋಷನ್ಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಪೈಲ್ಸ್ ಬರೋದಕ್ಕೆ ಅತಿ. ಎಕ್ಸಾಂಪಲ್, ಎಷ್ಟೋ ಜನ ಇವತ್ತಿನ ದಿವಸ ಲ್ಯಾಬೊರೇಟರೀಸ್ ಗಳಲ್ಲಿ ಮೊಬೈಲ್ ಫೋನ್ಸ್ ಗಳ ಬಳಕೆ ಇರ್ಬೋದು, ನ್ಯೂಸ್ ಪೇಪರ್ ಗಳ ಬಳಕೆ ಇರ್ಬೋದು. ಸೊ ಅದು ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ಸೊ ಆಗಿ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಯಾವಾಗ ಆ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಡೆಫಿನೆಟ್ಲಿ ಆ ಒಂದು ಸಮಸ್ಯೆ ಬೆಳೀತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಎಷ್ಟೋ ಜನ ಪೇಷಂಟ್ಸ್ಗೆ ಬೆಳೀತಾ ಅವರ ಸಿಟಿ ಇರ್ಬೋದು, ಸ್ಥೂಲ ಅಂತ ಹೇಳ್ತೀವಿ. ಸೊ ಈ ರೀತಿ ಲೈಫ್ ಸ್ಟೈಲ್ ಮೇಲೇನು ಪ್ರಭಾವ ಬೀಳ್ತಾ ಬರುತ್ತೆ. ಸರ್, ಮಾತನ್ನ ಮುಂದುವರಿಸೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹಲೋ ಹೇಳಿ ಸರ್. ನಮ್ಗೆ ಟೀತ್ ಪೇನ್ ಬರುತ್ತೆ ಸರ್ ಈ ಕೋಲ್ಡ್ ಸೀಸನ್ ಇಂದ. ಸೊ ಇಲ್ಲ ಬರುತ್ತೆ. ಸೊ ಅದಕ್ಕೇನಾದ್ರು ಮೆಡಿಸಿನ್ಸ್ ಇದೆಯಾ? ಯಾವಾಗಿಂದ ಇರೋದು ತೊಂದರೆ ಇದು? ಮೀನ್ಸ್ ಈ ಸಮ್ಮರ್ ಸೀಸನ್, ವಿಂಟರ್ ಸೀಸನ್ ಅಲ್ಲಿ ಬರುತ್ತೆ ಸರ್. ವಿಂಟರ್ ಸೀಸನ್ ಸಮ್ಮರ್ ಅಲ್ಲಿ ಏನು ಕಾಣಿಸಲ್ಲ ಅಷ್ಟು, ಈ ಚಳಿಗೆ ಮಾತ್ರ ಟೀತ್ ಪೇನ್ ಬರುತ್ತೆ ಸರ್. ಚಳಿಗೆ ಮಾತ್ರ ಬರ್ತಾ ಇರುತ್ತೆ. ಓಕೆ, ಏನಾದ್ರು ಇವಾಗ ಟ್ರೀಟ್ಮೆಂಟ್ ಏನಾದ್ರು ತಗೊಳ್ತಾ ಇದ್ರಾ ನೀವು? ಇಲ್ಲ ಸರ್, ಹುಳುಕಲ್ಲಿತ್ತು. ಓಕೆ, ಬಟ್ ಏನ್ ಟ್ರೀಟ್ಮೆಂಟ್ ಏನು ತಗೊಂಡಿಲ್ಲ ಸರ್. ಟ್ರೀಟ್ಮೆಂಟ್ ಏನು ತಗೊಳ್ತಾ ಇಲ್ಲ. ಓಕೆ, ಪ್ರಾಪರ್ಲಿ ಏನಾಗುತ್ತೆ, ಒಂದು ಸೀಸನಲ್ ವೇರಿಯೇಷನ್ ಅಂತ ಬಂದಾಗ ಕೆಲವರಿಗೆ ಸೊ ಒಂದೊಂದು ಸೀಸನ್ ಕೂಡ ಆಗ್ತಾ ಇರೋದಿಲ್ಲ. ಕೆಲವರಿಗೆ ಚಳಿಗಾಲದಲ್ಲಿ ಪೈನ್ ಇದೆ, ಕೆಲವರಿಗೆ ಬೇಸಿಗೆ ಟೈಮಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸೋದು. ಸೀಸನಲ್ ವೇರಿಯೇಷನ್ ಅಂತ ಬಂದಾಗ ಒಂದೊಂದು ಮಾತ್ರ ತೊಂದರೆ ಬರ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ಯಾವ ಸೀಸನ್ ಅಲ್ಲಿ ಆ ತೊಂದರೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅವಾಗ ಟ್ರೀಟ್ಮೆಂಟ್ ತಗೊಳ್ತಾ ಬರ್ತೀವಿ. ನೆಕ್ಸ್ಟ್ ಅದು ಡಿಸಪಿಯರ್ ಆದ್ಮೇಲೆ ಬಿಡ್ತಾ ಹೋಗ್ತೀವಿ. ಸೊ ಇದೇ ರೀತಿ ಮಾಡ್ತಾ ಬಂದ ಕಾಯಿಲೆ ಅನ್ನೋದು ಸೀಸನ್ ಇಂದ ಸೀಸನ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಈ ಸೀಸನಲ್ ವೇರಿಯೇಷನ್ ಇಂದ ಬರುವಂತ ಸಮಸ್ಯೆಗಳಿಗೂ ಕೂಡ ಸೊ ಒಂದು ಟ್ರೀಟ್ಮೆಂಟ್ ಹೋಮಿಯೋಪತಿಲಿ ಖಂಡಿತವಾಗ್ಲೂ ಇರುತ್ತೆ. ಅಂಡ್ ನಿಮಗೆ ಯಾವುದೇ ಸೀಸನ್ ಅಲ್ಲೂ ಕೂಡ ತೊಂದರೆಗಳು ರಿಅಪಿಯರ್ ಆಗದೆ ಇರೋ ತರ ನೋಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ. ಒಂದ್ಸಲ ವಿಸಿಟ್. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ತಿಳಿಸಿ. ನಾ ಪೂರ್ಣಿಮಾ ಅಂತ, ದಾವಣಗೆರೆಯಿಂದ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ ಪೂರ್ಣಿಮಾ ಅವರೇ.
ಹಲೋ ಹಾ ನಾ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಅದೇ ಸರ್ ನಂಗೆ ಮೂಲವ್ಯಾಧಿ ಸಮಸ್ಯೆ ಇದೆ. ಓಕೆ. ಮೊಳಕು ಬಂದಿದಾವೆ ಮತ್ತೆ ಬ್ಲೀಡಿಂಗು ಆಗುತ್ತೆ ಟಾಯ್ಲೆಟ್ಗೆ ಹೋಗ್ಬೇಕಾರೆ. ಓಕೆ. ಹೋಗ್ಬೇಕಾದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಹೋಗಾದ್ಮೇಲೂ ತುಂಬಾ ಹಿಂಸೆ ಆಗುತ್ತೆ ಸರ್. ಓಕೆ ಅಮ್ಮ, ಇದು ಎಷ್ಟು ದಿನಮ್ಮ ನಿಮಗೆ ಸಮಸ್ಯೆ ಇರೋದು? ಕಳೆದ ಸರಿಂದ ಐತೆ ಸರ್, ಅವಾಗಿಂದ ಬಂದಿರ್ಲಿಲ್ಲ, ಈಗ ಒಂದು 15 days ಇಂದ ಮತ್ತೆ ಸ್ಟಾರ್ಟ್ ಆಗಿದೆ. ಓಕೆ ಅಮ್ಮ, ಅಂದ್ರೆ ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಅಂತ ಏನು ತಗೋತಾ ಇಲ್ವಮ್ಮ ಅದಕ್ಕೆ? ಏನು ಇಲ್ಲ, ಸುಮ್ಮನೆ ಹಿಂಗೆ ಆಯುರ್ವೇದಿಕ್ ಯಾವ್ದಾರ ಅದು ಮೂಲಂಗಿದು ಸೊಪ್ಪು ಎಲ್ಲ ತಗೋತಾ ಇದೀನಿ. ಸಿಮನ್, ನೀವು ತಗೊಳ್ತಾ ಇರೋ ಈ ಸೊಪ್ಪು ಆಗಿರ್ಬೋದು ಅಂಡ್ ಮೇನ್ಲಿ ನೀವು ಹೇಳಿರೋ ಈ ಮೂಲಂಗಿ ಆಗಿರ್ಬೋದು, ಸೊ ಇವೆಲ್ಲ ಒಳ್ಳೇದು ಟ್ರೀಟ್ಮೆಂಟ್ಗೆ ಇಲ್ಲ ಅಂತಲ್ಲ. ಬಟ್ 10 ವರ್ಷದ ಟ್ರೀಟ್ಮೆಂಟ್ ಅನ್ನೋದು ಇದೆ ಅಂತ, ಈ ಒಂದು ಕಾಯಿಲೆ ಅನ್ನೋದಿದೆ ಅಂತಂದಾಗ ಆ 10 ವರ್ಷದಿಂದ ಎಷ್ಟು ಬೆಳೀತಾ ಇರುತ್ತೆ ನಾವು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕವ. ಬಿಕಾಸ್ ಈ ಕಾಯಿಲೆ ಅನ್ನೋದು ಪ್ರತಿ ತಿಂಗಳಿಗೂ ಕೂಡ ಜಾಸ್ತಿ ಆಗೋದನ್ನ ನಾವು ಇವತ್ತಿನ ದಿವಸ ನೋಡ್ತಾ ಹೋಗ್ತೇವೆ. ಅಂಡ್ ಮೊಳಕೆ ತರ ಬರೋದಿರ್ಬೋದು, ಮೋಷನ್ಸ್ ಮಾಡುವ ಜಾಗದಲ್ಲಿ ಕೈಯಲ್ಲಿ ಏನೋ ಸ್ಕಿನ್ ತರ ಸಿಗೋದಿರ್ಬೋದು, ಇದೆಲ್ಲ ಏನಾಗುತ್ತೆ ಫೈಲ್ಸ್ ಬೆಳೀತಾ ಇದೆ. ಸೊ ಆಚೆ ಕಡೆ ಅದು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಎಷ್ಟೋ ಜನ ಪೇಷಂಟ್ಸ್ಗೆ ಇವೊಂದು ನೀವು ಮೋಷನ್ಸ್ ಹೋಗ್ತಾ ಇಲ್ಲ ಅಂತಂದ್ರೂ ಆ ನೋವು ಅನ್ನೋದು ಕಂಟಿನ್ಯೂಸ್ ಆಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಮ್ಮ. ಸೊ ಒಂದು, ನೀವು ತಗೊಳ್ತಕ್ಕಂಥ ಆಹಾರ ಪದ್ಧತಿ ಚೇಂಜ್ ಮಾಡ್ಕೊಳ್ಳಿ. ನಾವು ಪ್ರತಿ ಪೇಷಂಟ್ಸ್ಗೂ ಅದೇ ಹೇಳ್ತಾ ಇರೋದು, ಮೇನ್ಲಿ ಇದು ಒಂದು ಮೆಟಬಾಲಿಸಮ್, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಈ ಒಂದು ಚೇಂಜಸ್ ಮಾಡ್ಕೋಬೇಕು. ಇನ್ ಕೇಸ್ ನೀವು ತುಂಬಾ ಏನಾದರೂ ನಾನ್ ವೆಜ್ ತಗೊಳ್ತಾ ಇದ್ರೆ ಅದನ್ನ ಕಡಿಮೆ ಮಾಡಿ, ಆಯಿಲ್ ಐಟಮ್ಸ್ನ ಕಡಿಮೆ ಮಾಡಿ, ಕರದ ಪದಾರ್ಥನ ಕಡಿಮೆ ಮಾಡ್ತಾ ಬನ್ನಿ, ಮಸಾಲೆ ಖಾರ ಅಂಶದಿಂದ ದೂರ ಇರಿ. ಸೊ ಇಷ್ಟನ್ನು ಮಾಡ್ತಾ ಬನ್ನಿ ಅಮ್ಮ. ಇದರ ನಂತರ ನಿಮಗೆ ಹೋಮಿಯೋಪತಿಲೂ ಕೂಡ ತುಂಬಾ ಒಳ್ಳೆ ಚಿಕಿತ್ಸೆ ಇರುತ್ತೆ. ಸೊ ಚಿಕಿತ್ಸೆ ನಿಮಗೆ ಇರುವಂತ ಸಮಸ್ಯೆ ಕಂಪ್ಲೀಟ್ಲಿ ಸಮೇತ ಹೋಗೋದಕ್ಕೂ ಹೆಲ್ಪ್ ಆಗುತ್ತೆ. ಒಂದ್ಸತಿ ನೀವು ಹತ್ತಿರದ ಬ್ರಾಂಚಿಗೆ ವಿಸಿಟ್ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಓಕೆ ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಅಂಡ್ ಸರ್, ಈಗ ನೀವು ಎವ್ರಿ ಡೇ ಸಾಕಷ್ಟು ಜನ ಪೇಷಂಟ್ಗಳನ್ನ ನೋಡ್ತಿರ್ತೀರಾ. ಫೈಲ್ಸ್ ಒಂದೇ ಅಲ್ಲ, ನಾನಾ ರೀತಿಯಾಗಿರುವಂತಹ ಹೆಲ್ತ್ ಇಶ್ಯೂಸ್ ಇರುವಂತಹ ಪೇಷಂಟ್ಗಳು ಇವತ್ತಿನ ದಿನ ನಮ್ಮ ಹೋಮಿಯೋಪತಿಯಲ್ಲಿ ಒಂದು ಸೂಕ್ತವಾದಂತಹ ಸೈಡ್ ಎಫೆಕ್ಟ್ ಇರುವಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾರೆ. ನಿಮ್ಗಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಬಹುದಾ? ಎಕ್ಸಾಕ್ಟ್ಲಿ ಅಮ್ಮ. ಸೊ ಇವಾಗ ಪೇಷಂಟ್ಸ್ ಅಂತ ಬಂದಾಗ ಪ್ರತಿನಿತ್ಯ ಹಲವಾರು ರೀತಿಯಾದ ಒಂದು ಪೈಲ್ಸ್ ಪೇಷಂಟ್ಸ್ ನ ನೋಡ್ತೀವಿ. ಬಟ್ ಅದರಲ್ಲಿ ಕಾಮನ್ಲಿ ಒಂದು ಎಕ್ಸಾಂಪಲ್ ನಾವು ಇದು ವೀಕ್ಷಕರಿಗೆ ಹೇಳಬೇಕು ಅಂದ್ರೆ, ಒಂದು 7 ರಿಂದ 8 ತಿಂಗಳ ಹಿಂದೆನೆ ಸೊ ಒಂದು ಜಯಪ್ರಕಾಶ್ ಅಂತ ಒಂದು ಪೇಷಂಟ್ಸ್ ಬಗ್ಗೆ ಹೇಳ್ಬೋದು. ಬೇಸಿಕಲಿ ಏನಾಗುತ್ತೆ, ಈ ಒಂದು ಪೇಷಂಟ್ಸ್ ಬರಬೇಕಾದ್ರೆ ನಾವು ಹೇಳುವಂತ ಈಗೇನು ಲಕ್ಷಣಗಳು ಮಾತಾಡ್ತಾ ಇದ್ದೀವಿ, ಪ್ರತಿಯೊಂದು ಲಕ್ಷಣನೂ ಕೂಡ ಆ ಪೇಷಂಟ್ಸ್ ಅಲ್ಲಿ ನಾವು ನೋಡ್ತೀವಿ. ಅದು ನೋವಾಗಿರ್ಬೋದು, ಉರಿ ಆಗಿರ್ಬೋದು, ರಕ್ತಸ್ರಾವ ಆಗಿರ್ಬೋದು, ಅಂಡ್ ಮೇನ್ಲಿ ಕಾನ್ಸ್ಟಿಪೇಷನ್ ಹೇಳ್ತೀವಿ. ಇವಾಗ ನಾವು ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸ್ಟಿಪೇಷನ್ ಅನ್ನೋದು ದ ಮದರ್ ಆಫ್ ದ ಆಲ್ ದ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಈ ಒಂದು ಮಲಬದ್ಧತೆಯಿಂದ ಎಷ್ಟೋ ಜನಕ್ಕೆ ಬೇರೆ ಬೇರೆ ರೀತಿಯಾದ ತೊಂದರೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಈ ಪೇನ್ ಆಗಿರ್ಬೋದು, ಉರಿ ಆಗಿರ್ಬೋದು, ಸೊ ಯಾವಾಗ ಮೋಷನ್ಸ್ ಮಾಡಬೇಕಾದ್ರೆ ಬರ್ತಾ ಹೋಗುತ್ತೆ. ಸೊ ಅದ್ರ ಜೊತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದನ್ನ ನೋಡ್ತಾ ಬರ್ತೀವಿ. ಅದ್ರ ಜೊತೆ ಎಷ್ಟೋ ಜನ ಪೇಷಂಟ್ಸ್ಗೆ ಗ್ಯಾಸ್ಟ್ರಿಕ್ ಇಂದ ಹೆಡ್ಏಕ್ ಬರೋದನ್ನ ನೋಡ್ತೀವಿ. ಸೊ ಸ್ವಲ್ಪ ಗ್ಯಾಸ್ಟ್ರಿಕ್ ಆದ್ರೆ ತಲೆನೋವು ಬರುತ್ತೆ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಲಕ್ಷಣದಿಂದ ಬಂದಾಗ ಈ ಒಂದು ಪೇಷಂಟ್ಸ್ ಪ್ರತಿಯೊಂದು ವ್ಯಕ್ತಿನೂ ಮಾಡೋ ಹಾಗೆ ನಾನಾ ರೀತಿಯಾದ ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ಸೊ ಎಷ್ಟೋ ಗ್ಯಾಸ್ಟ್ರಿಕ್ ಮಾತ್ರೆಗಳಾಗಿರ್ಬೋದು, ಸೊ ಬೇರೆ ರೀತಿ ಎಲ್ಲಾ ಕಡೆ ಹೋದ್ರೂ ಕೂಡ ಏನೋ ಒಂದು ಹೋಪ್ಸ್ ಅನ್ನೋದೇ ಇರೋದಿಲ್ಲ. ಬಿಕಾಸ್ ಒಂದು ವ್ಯಕ್ತಿಗೆ ಒಂದು ಮಾತ್ರೆ ತಗೊಂಡಾಗ ಅದು ಕಡಿಮೆ ಆದ್ರೆ ಒಂದು ನಂಬಿಕೆ ಅನ್ನೋದು ಬರುತ್ತೆ. ಬಟ್ ಯಾವ ಹಲವಾರು ರೀತಿಯಾದ ಮಾತ್ರೆಗಳನ್ನ ತಗೋತಾ ಇದಾರೆ, ಚಿಕಿತ್ಸೆ ಮಾಡೋಕ್ಕೂ ಬೆಟರ್ಮೆಂಟ್ ಇಲ್ಲ ಅಂತಂದಾಗ ನಂಬಿಕೆ ಇರೋದಿಲ್ಲ. ಸೊ ಆ ಒಂದು ಪೇಷಂಟ್ಸ್ ಬೇಸಿಕಲಿ ಒಂದು 6-7 ಮಂತ್ಸ್ ಹಿಂದೆ ಬಂದಾಗ ಸೊ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಸೊ ಹಂತವಾಗಿ ವಿತಿನ್ ಒಂದು 7 ರಿಂದ 8 ತಿಂಗಳಲ್ಲಿ ಸೊ ಪೇಷಂಟ್ಗೆ ಆಲ್ಮೋಸ್ಟ್ 75 to 80% ಪೇನ್ ಅಲ್ಲಿ ಆಗಿರ್ಬೋದು, ಸೊ ಉರಿಯಲ್ಲಿ ಆಗಿರ್ಬೋದು, ಅಂಡ್ ಬರ್ತಕ್ಕಂಥ ತಲೆನೋವಾಗಿರ್ಬೋದು, ಸೊ ಅಂಡ್ ಇವನ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಇರ್ಬೋದು, ಸೊ ಪ್ರತಿಯೊಂದರಲ್ಲೂ ಕೂಡ ಕಡಿಮೆ ಆಗ್ತದೆ. ಅಂದ್ರೆ ಸೊ ಹಿಸ್ಟ್ರಿ ಎಷ್ಟು ದಿವಸದಿಂದ ಈ ಒಂದು ಪೇನ್ ಕಿಲ್ಲರ್ಸ್ ತಗೊಂಡ್ರು ಯಾವುದೇ ರೀತಿ ಟ್ರೀಟ್ಮೆಂಟ್ ಹೆಲ್ಪ್ ಆಗದೆ ಇದ್ದಾಗ ಸೊ ಅವ್ರಿಗೆ ಈ ಒಂದು ಟ್ರೀಟ್ಮೆಂಟ್ ಅಂಡ್ ಹೋಮಿಯೋಪತಿಯ ಟ್ರೀಟ್ಮೆಂಟ್ ಅವರಿಗೆ ಸಕ್ಸಸ್ಫುಲಿ ವಿತ್ ಇನ್ ಶಾರ್ಟ್ ಸ್ಪ್ಯಾನ್ ಅಲ್ಲಿ ಅವರಿಗೆ ಇಷ್ಟೊಂದು ಹೆಲ್ಪ್ ಆಗ್ತಿದೆ. ಅಂಡ್ ಈ ಒಂದು ಏನ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ದಟ್ ಈಸ್ ಇರಿವರ್ಸಿಬಲ್ ಅಂತ ಹೇಳ್ಬೋದು. ಸೊ ಯಾವುದೇ ರೀತಿನೂ ಕೂಡ ರಿಪೀಟ್ ಆಗೋದಿಲ್ಲ. ಸೊ ಒಂದ್ಸತಿ ಅಂತ ಆದಾಗ ಖಂಡಿತವಾಗ್ಲೂ ಜೀವನ ಪರ್ಯಂತ ಕೂಡ ಅವರ ಫುಡ್ ಹ್ಯಾಬಿಟ್ಸ್ ವೇರಿಯೇಷನ್ಸ್ ಆದ್ರೂ ಆ ಒಂದು ತೊಂದರೆ ಅನ್ನೋದು ಅನುಭವಿಸದೇ ಇರೋ ತರ ನೋಡ್ತಾರೆ. ಸೊ ಇದು ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಒಂದು ಪೇಷಂಟ್.
ಎಸ್ ವೀಕ್ಷಕರೇ ನೋಡ್ತಿದ್ದೀರಿ ಅಲ್ವಾ, ಇವತ್ತಿನ ದಿನ ನಮ್ಮ ಹೋಮಿಯೋಪತಿ ಶಾಖೆಯಲ್ಲಿ ಇವತ್ತೇನೊಂದು ಕಾನ್ಸೆಪ್ಟ್ ನ ತಗೊಂಡಿದೀವಿ ನಾವು, ಪೈಲ್ಸ್ ಅನ್ನುವಂಥದ್ದು. ಇದು ಒಂದೇ ಅಲ್ಲ, ಸಾಕಷ್ಟು ಜನ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ. ಈಗಷ್ಟೇ ನಮಗೆ ಡಾಕ್ಟರ್ ಒಬ್ರು ಅಂದ್ರೆ ಪೇಷಂಟ್ ಒಂದು ಪೈಲ್ಸ್ ಪ್ರಾಬ್ಲಮ್ ನ ಎದುರಿಸುತ್ತಿರುವಂತಹ ಪೇಷಂಟ್ಗಳು ಯಾವ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನೋದು ನಮ್ಮ ಹೋಮಿಯೋಪತಿಯಲ್ಲಿ, ಜೊತೆಗೆ ಒಬ್ರು ಪೇಷಂಟ್ ಹೇಗೆ ಬಂದ್ರು, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇಂದ ಬಂದ್ರು, ಅವರಲ್ಲಿ ಎಷ್ಟು ಗುಣಮುಖ ಆಯ್ತು ಆಫ್ಟರ್ ದಟ್ ತಗೊಂಡಿದ್ದಾದ್ಮೇಲೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಒಂದು ಬೈಟ್ ಬರ್ತಾ ಇದೆ, ನೋಡೋಣ ಬನ್ನಿ. ನನ್ನ ಹೆಸರು ಜಯಪ್ರಕಾಶ್, ನೇಟಿವ್ ಪ್ಲೇಸ್ ಮಂಗಳೂರು. ಇವಾಗ ಬೆಂಗಳೂರು ಪೀಣ್ಯದಿಂದ ಬಂದಿದ್ದೀನಿ. ನಂಬರ್ 25. ನಾನು ಟಿವಿ ಅಡ್ವರ್ಟೈಸ್ಮೆಂಟ್ ನೋಡಿ ನಮ್ಮ ಹೋಮಿಯೋಪತಿಗೆ ನನಗೆ ಫೈಲ್ಸ್ ಇತ್ತು. ದೀಪಾ ಮೇಡಮ್ ಅವರನ್ನ ಕನ್ಸಲ್ಟ್ ಮಾಡಿದೆ. ಟ್ಯಾಬ್ಲೆಟ್ಸ್ ಅದು ಇದು ತಗೊಂಡು ಇವಾಗ ನನಗೆ 75% ಕ್ಯೂರ್ ಆಗಿದೆ. ಹೊಟ್ಟೆ ನೋವು ಮತ್ತು ತಲೆನೋವು ಪ್ರಾಬ್ಲಮ್ಸ್ ಸಾಲ್ವ್ ಆಗಿದೆ. ಡಾಕ್ಟರ್ ದೀಪಾ ಮೇಡಮ್ ಹೋಮಿಯೋಪತಿಗೆ. ಎಸ್ ವೀಕ್ಷಕರೇ, ಬೈಟನ್ನ ನೋಡಿದ್ರಿ ಅಲ್ವಾ? ಸೊ ನೀವು ಹಾಗಾಗಿ ಯಾವುದೇ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದು. ಈ ಒಂದು ಶಾಖೆ ಬಂದು ಬ್ಯಾಂಗ್ಳೂರಲ್ಲಿ ಜಯನಗರ್ ಮತ್ತು ಮಲ್ಲೇಶ್ವರಂನಲ್ಲಿದೆ. ಇನ್ ಕೇಸ್ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರೋರು ಕೂಡ ಆಗಿರ್ಬಹುದು, ದಾವಣಗೆರೆ ಆಗಿರ್ಬಹುದು, ಶಿವಮೊಗ್ಗ ಆಗಿರ್ಬಹುದು, ಹಾಗೆ ಉಡುಪಿ, ಹೊಸಪೇಟೆ, ಹುಬ್ಳಿ, ಗುಲ್ಬರ್ಗ ಹಾಗೂ ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಒಂದು ಶಾಖೆ ಇರೋದ್ರಿಂದ ಇಲ್ಲಿವರೆಗೂ ಇನ್ ಕೇಸ್ ಏನಾದರೂ ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ದಲ್ಲಿ ವಿತ್ ರಿಪೋರ್ಟ್ ಜೊತೆಗೆ ನೀವು ಒಂದು ಹಾಸ್ಪಿಟಲ್ಗೆ ನೇರವಾಗಿ ಬಿಟ್ಟಾಗ ಯಾವ ರೀತಿಯಾದ ಒಂದು ಆರೋಗ್ಯದ ಸಮಸ್ಯೆ ಇದೆ ಅಂಡ್ ಫರ್ದರ್ ನೆಕ್ಸ್ಟ್ ನೀವು ಯಾವ ರೀತಿಯಾದ ಟ್ರೀಟ್ಮೆಂಟ್ ಆಗುತ್ತೆ, ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದ್ರೆ ಏನು, ಈ ಎಲ್ಲಾ ಸಂಪೂರ್ಣವಾದಂತಹ ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಂಡು ತದನಂತರ ಹೋಮಿಯೋಪತಿ ಟ್ರೀಟ್ಮೆಂಟ್ಗೆ ಕನೆಕ್ಟ್ ಆಗಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ತಮ್ಮ ಹೆಸರು ತಿಳಿಸಿ. ಮೇಡಮ್, ನಮ್ಮ ಹೆಸರು ನವೀನ್ ಕುಮಾರ್ ಅಂತ ಹೊಸಕೋಟೆಯಿಂದ ಕರೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನು ಕೊಡಿ. ಕರಳು ಇನ್ಸ್ಪೆಕ್ಷನ್ಸ್ ಆಗ್ಬಿಟ್ಟಿದೆ. ಓಕೆ. ನನ್ನ ಕರ್ನೋಸ್ಕೋಪಿ ಟೆಸ್ಟ್ ಎಲ್ಲ ಆಗಿದೆ. ಓಕೆ. 2 ಮಂತ್ಸ್ ಇಂಗ್ಲಿಷ್ ಮೆಡಿಸಿನ್ಸ್ ಇಂದ ಏನು ಮೇಲಾಗ್ಲಿಲ್ಲ. ಓಕೆ. ಸೊ ಈಗ ಯೋಗವನ್ನ ಅಲ್ಲೂ 3 ಮಂತ್ಸ್ ಇಂದ ಮೆಡಿಸಿನ್ ಅದೀನಿ. ಅದ್ರ ನನ್ಗೆ ಮೋಷನ್ಗೆ ಹೋಗ್ಬೇಕಾದ್ರೆ ಬರೋದಲ್ಲಿ ಇದೆಯಾ, ಮೋಷನ್ಗೆ ಹೋಗ್ಬೇಕನ್ನಿಸ್ತಾ ಇರುತ್ತೆ ದಿನ. ಸರಿ, ಅಲ್ಲಿ ಇವೆಲ್ಲ ಊಟ ಬಿಟ್ಬಿಡ್ಬೇಕು, ಜಾಸ್ತಿ ಎಲ್ಲ ಅದು ಉಪ್ಪು ಖಾರ ಜಾಸ್ತಿ ಇರೋದೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳಿದ್ರು, ಬಿಟ್ಬಿಟ್ಟಿದ್ದೀನಿ. ಆದ್ರೂ ಮೋಷನ್ ಕಂಟ್ರೋಲ್ ಆಗ್ತಾ ಇಲ್ಲ ಸರ್, ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇದೆ. ನೋಡಿಯಪ್ಪ, ನೀವು ಕರಳಲ್ಲಿ ಇನ್ಫೆಕ್ಷನ್ ಅಂತ ಬಂದಾಗ ಏನಾಗುತ್ತೆ, ತುಂಬಾ ಕಾಮನ್ ಆಗಿ ಸಮಸ್ಯೆ ಇತ್ತೀಚಿನ ಒಂದು ವಯಸ್ಕ ನೋಡ್ತಾ ಇರೋದು. ಬಿಕಾಸ್ ಸೊ ಇದೇನಾಗುತ್ತೆ, ಒಂದು ಮೆಟಬಾಲಿಸಮ್ ಅಂದ್ರೆ ಕ್ರಮ ಏನಾದ್ರು ವೇರಿಯೇಷನ್ಸ್ ಆದಾಗ, ಜೀರ್ಣಶಕ್ತಿಯಲ್ಲಿ ತೊಂದರೆ ಆದಾಗ ಈ ಕರಳುಗಳಲ್ಲಿ ಇನ್ಫೆಕ್ಷನ್ ಬರುತ್ತೆ. ನಾವು ಕೋಲೋನ್ ಊಟ ಎಲ್ಲ ಬಿಟ್ಬಿಟ್ರೆ ಆತರ ಆಗುತ್ತೆ ಅಂತಲ್ವಾ ಸರ್? ಎಕ್ಸಾಕ್ಟ್ಲಿ. ಎಷ್ಟೋ ಜನ ಪೇಷಂಟ್ಸ್ ಗಳಲ್ಲಿ ನಾವು ಇದನ್ನ ಯಾಕೆ ನೋಡ್ತಾ ಇದ್ದೀವಿ ಅಂದ್ರೆ, ಸೊ ಏನೋ ಕಾರ್ಯಕ್ರಮ, ಏನೋ ಒಂದು ಮನೇಲಿ ಫಂಕ್ಷನ್ಸ್ ಇರ್ಬೋದು, ಏನೋ ಒಂದು ಮಾಡ್ಬೇಕಾದ್ರೆ ಕೆಲವು ದಿವಸ ಉಪವಾಸ ಇರೋದನ್ನ ನಾವು ನೋಡ್ತೀವಿ, ಇಲ್ಲ ಕೆಲಸದಿಂದ ಉಪವಾಸ ಇರೋದನ್ನ ನೋಡ್ತೀವಿ. ನಮ್ಗೆ ಎಷ್ಟೋ ಜನ ಬಿಸಿ ಶೆಡ್ಯೂಲ್ಸ್ ಇಂದ ಪ್ರಾಪರ್ ಊಟದ ಮೇಂಟೈನ್ ಮಾಡಕ್ ಆಗ್ತಾ ಇರೋದಿಲ್ಲ. ಸೊ ಅವೆಲ್ಲವೂ ಇದಕ್ಕೆ ಕಾರಣ ಆಗಿರುತ್ತೆ. ಅಂಡ್ ಹಾಗಾಗಿ ಇದನ್ನ ಏನ್ ಮಾಡಿ, ಸೊ ನೀವು ಏನೇ ಟ್ರೀಟ್ಮೆಂಟ್ ತಗೋತಾ ಇದ್ರು, ಒಂದು ಆಂಟಿ ಇನ್ಫ್ಲಮೇಟರೀಸ್ ಅಂತ ಹೇಳ್ತೀವಿ, ಪೇಷಂಟ್ ಕಂಟ್ರೋಲ್ ಮಾಡೋದಕ್ಕೆ ತಗೋತಾ ಇರ್ತೀರ. ಅಂಡ್ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಇನ್ಫೆಕ್ಷನ್ ಸೊ ನೆಕ್ಸ್ಟ್ ಆಗದೆ ಇರೋ ತರ ತಡಿತಾನೋ ಹೋಗುತ್ತೆ. ಬಟ್ ಇರೋ ಸಮಸ್ಯೆ ಬೆಳೀತಾ ಮೇನ್ಲಿ ನಾವೊಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ಒಂದು ಸಮಸ್ಯೆಯಲ್ಲಿ ಏನಾಗುತ್ತೆ, ಆಲ್ಟರ್ನೇಟಿಂಗ್ ಡೈರಿಯಾ ಅಂಡ್ ಕಾನ್ಸ್ಟಿಪೇಷನ್ ಅಂತೀವಿ. ಅಂದ್ರೆ ಮೋಷನ್ಸ್ ಇವತ್ತಿನ 8ರಿಂದ 10 ಸತಿ ಹೋದ್ರೆ ನೆಕ್ಸ್ಟ್ ಡೇ ಮೋಷನ್ಸ್ ಅನ್ನೋದೇ ಬರ್ತಾ ಇರೋದಿಲ್ಲ. ಸೊ ಈ ರೀತಿಯಾದ ಸಮಸ್ಯೆನೂ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಇದಕ್ಕೆ ತುಂಬಾ ಒಳ್ಳೆಯಾದ ಚಿಕಿತ್ಸೆ ಹೋಮಿಯೋಪತಿಲಿ ಇರುತ್ತೆ. ನೀವು ಡಯಟ್ ಅಂತೂ ಹೇಗೆ ಮಾಡ್ತಾ ಇದ್ದೀರಾ, ಸೊ ಅದ್ರ ಜೊತೆ ನಮ್ಮಿಂದ ಏನೋ ಒಂದು ಡಯಟ್ ಬೇಕು, ಸೊ ಅದನ್ನು ನಾವು ನಿಮ್ಗೆ ಹೇಳ್ತಾ ಇರ್ತೀವಿ. ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಹೇಗೆ ಬದಲಿಸ್ಕೋಬೇಕು, ಅದ್ರ ಬಗ್ಗೆ ನಿಮಗೆ ಒಂದು ಎಜುಕೇಶನ್ ಆಗಿರ್ಬೋದು. ಅಂಡ್ ನಿಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಪ್ರತಿಯೊಂದ್ರ ಬಗ್ಗೆನೂ ನೀವು ಹೇಳ್ಬೋದು. ಒಂದ್ಸರಿ ಬಂದು ವಿಸಿಟ್ ಆಗಿಯಪ್ಪ, ಖಂಡಿತವಾಗ್ಲೂ ನಿಮ್ಗಿರೋ ಸಮಸ್ಯೆ ಒಂದು ಎಕ್ಸಾಕ್ಟ್ ನಿಮಗೆ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದ ಅಲ್ವಾ, ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ತದನಂತರ ಭೇಟಿ ನೀಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ, ದೀಕ್ಷಾ ಅಂತ ಮಂಗಳೂರಿಂದ. ದೀಕ್ಷಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ಹಲೋ ಹಲೋ ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ಕಾರ, ಹೇಳಿ ಡಾಕ್ಟರ್. ನಂಗೆ ಪೈಲ್ಸ್ ಪ್ರಾಬ್ಲಮ್ ಇದೆ. ಓಕೆ. ಜಾಸ್ತಿ ಜಂಕ್ ಫುಡ್ ತಿಂತೀನಿ. ಓಕೆ. ಅದರಿಂದ ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ?
ಓಕೆ ನಿಮಗೆ ಇದು ಯಾವಾಗ ಸಮಸ್ಯೆ? ಒಂದು 1 year ಆಯ್ತು. 1 year ಆಯ್ತು ಅಂದ್ರೆ ಟ್ರೀಟ್ಮೆಂಟ್ ಏನು ತಗೋತಾ ಇಲ್ವಮ್ಮ? ಇಲ್ಲ. ನಾರ್ಮಲಿ ಪೈಲ್ಸ್ ಬರೋದು ನಾವು ಆಹಾರ ಕ್ರಮ ವೇರಿಯೇಷನ್ಸ್ ಆದಾಗ ಬರುತ್ತೆ ಅಂತ ನೀವೇ ಹೇಳಿದಾಗ ಜಂಕ್ ಫುಡ್ ಅತಿ ಹೆಚ್ಚಾಗಿ ತಗೊಳ್ತೀನಿ ಅಂತ ಇದ್ದೀರಾ. ಆಚೆ ಕಡೆ ಫುಡ್ಸ್ ನೀವು ಎಷ್ಟು ಹೆಚ್ಚಾಗಿ ತಗೋತೀರಮ್ಮ, ಅದು ಎಣ್ಣೆ ಪದಾರ್ಥಗಳಿರ್ಬೋದು, ಇಲ್ಲ ಆಚೆ ಕಡೆ ನೀವು ಯಾವುದೇ ಒಂದು ಫುಡ್ ತಗೊಂಡ್ರೂ ಕೂಡ ಸೊ ಮನೆಯಲ್ಲಿ ಮೇಂಟೈನ್ ಮಾಡಿದಷ್ಟು ಅನ್ನೋದು ನಿಮ್ಗೆ ಆಚೆ ಕಡೆ ಸಿಗೋದಿಲ್ಲ. ಸೊ ಹಾಗಾಗಿ ನಮ್ಮ ಮೆಟಬಾಲಿಸಮ್ ಡಿರೇಂಜ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ತಗೊಳ್ತಕ್ಕಂಥ ಆಹಾರ ನಮ್ಮ ದೇಹ ಅದಕ್ಕೆ ಸೂಟ್ ಆಗ್ತಾ ಇರೋದಿಲ್ಲ. ಸೊ ನಮ್ಮ ದೇಹಕ್ಕೆ ಅದು ಧಕ್ಕೆ ತರ್ತಾ ಇರುತ್ತೆ. ನಿಮ್ಮ ದೇಹನ ಯಾವಾಗ್ಲೂ ನೀವು ತಗೊಳ್ಳೋ ಆಹಾರನೇ ನಿಮ್ಗೆ ಅದು ಮೇಂಟೈನ್ ಮಾಡುತ್ತೆ. ಸೊ ಯಾವಾಗ ಅಲ್ಲಿ ವೇರಿಯೇಷನ್ ಆದಾಗ ನಿಮ್ಮ ದೇಹನೂ ಅಪೋಸಿಟ್ ಆಗಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ತಗೊಳ್ತಕ್ಕಂಥ ಫುಡ್ಡೇ ನಿಮಗೊಂದು ಒಳ್ಳೆ ಸ್ವಲ್ಪ ತುಂಬಾ ಮನೆ ಫುಡ್ ಆಗಿರ್ಬೋದು, ಸೊ ಆಯಿಲ್ ಐಟಮ್ಸ್ ಕಡಿಮೆ ಇರೋದು, ತುಂಬಾ ಹಣ್ಣು, ಹಸಿರು ಸೊಪ್ಪುಗಳು ತಗೋಬಹುದು. ನಾವು ಪ್ರತಿ ಪೇಷಂಟ್ಗೆ ಹೇಳಿದಾಗ ನಿಮಗೂ ಕೂಡ ಆಹಾರ ಮತ್ತು ಹೆಚ್ಚು ನೀರು ಕುಡಿಯೋದನ್ನ ಮಾಡ್ತಾ ಬನ್ನಿ. ಎವ್ರಿ ಡೇ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಬೆಟರ್ ಆಗುತ್ತೆ. ಸೊ ಇದನ್ನಾದ್ರೂ ನಿಮ್ಗೆ ತೊಂದರೆ ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ, ಹೆದರ್ಬೇಕಾಗಿಲ್ಲ. ಹೋಮಿಯೋಪತಿಲಿ ತುಂಬಾ ಒಳ್ಳೆ ಮೆಡಿಸಿನ್ಸ್ ಇಂದಾನೆ ವಾಸಿ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ ಮಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಿದೆ ಅನ್ನೋದಾದ್ರೆ ನೀವು ಒಂದು ಸೂಕ್ತವಾದಂತಹ ಟ್ರೀಟ್ಮೆಂಟ್ ಅನ್ನ ತಗೊಳ್ಬಹುದಮ್ಮ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾಗಿರುವ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮಾಡಬೇಕಿದ್ರೆ ಟಿವಿ ವಾಲ್ಯೂಮ್ ನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿ ಮಾತನಾಡಿ. ಅಂಡ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಪೈಲ್ಸ್, ಫಿಷರ್, ಫಿಸ್ಟುಲಾ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀವಿ. ಒಬ್ರು ಕಾಲರ್ ಇದ್ದಾರೆ, ಮುಂದುವರಿಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ತಿಳಿಸಿ. ಏನಮ್ಮ? ಗಂಗಮ್ಮ. ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಸರ್, ತುಂಬಾ ಗ್ಯಾಸ್ ಹೋಗ್ತದೆ ಸರ್. ಓಕೆ, ಗ್ಯಾಸ್. ಓಕೆ ಅಮ್ಮ, ಓಕೆ ಹೇಳಿ, ಯಾವಾಗಿಂದ ಸಮಸ್ಯೆ? ಅದು ಇದೆ, ತುಂಬಾ ವರ್ಷದಿಂದ ಇದೆ. ಓಕೆ, ಏನ್ ತಗೋತೀರಮ್ಮ ಇದಕ್ಕೆ? ಇಲ್ಲ, ಏನು ತಗೊಂಡಿಲ್ಲ. ಏನು ತಗೊಳ್ತಾ ಇಲ್ಲ. ಓಕೆ, ಫೈನ್. ಸೊ ಈಗ ಸುಮಾರು ವರ್ಷದಿಂದ ಇದೆ ಅಂಡ್ ಈ ರೀತಿ ಗ್ಯಾಸ್ ಫಾರ್ಮೇಶನ್ ಆಗೋದಿರ್ಬೋದು ಅಂಡ್ ನಾವು ಫ್ಲೈಟಸ್ ಅಂತ ಹೇಳ್ತೀವಿ. ಅಂಡ್ ಎಷ್ಟೋ ಜನ ಪೇಷಂಟ್ಸ್ಗಮ್ಮ ನಿಮ್ಗಿರುವಂತ ಕಾಯಿಲೆನೇ ಇರುತ್ತೆ. ಅಂಡ್ ಎಷ್ಟೋ ಜನಕ್ಕೆ ಏನಾಗತ್ತಾ, ಇದು ತುಂಬಾ ಆಕ್ವರ್ಡ್ ಫೀಲಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾರೇ ಒಂದ್ 4 ಜನದ ಜೊತೆ ಸೊ ಈ ರೀತಿಯಾದ ಒಂದು ತೊಂದರೆಯನ್ನ ಸೊ ಎಷ್ಟೋ ಜನ ಪೇಷಂಟ್ಸ್ ಈ ಕಾಯಿಲೆ ಇರೋರು ಅನುಭವಿಸ್ತಾ ಇರ್ತಾರೆ. ಅಂಡ್ ಇದು ಮೇನ್ಲಿ ಗ್ಯಾಸ್ ಫಾರ್ಮೇಶನ್, ಆಹಾರದ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಇದೆ. ಸೊ ಪ್ರಾಪರ್ ಆಗಿ ತಗೊಳ್ತಕ್ಕಂಥ ಫುಡ್ ಜೀರ್ಣ ಆಗಿಲ್ಲ ಅಂದ್ರೂ ಆಗುತ್ತಮ್ಮ. ಅಂಡ್ ಮೇನ್ಲಿ ನಿಮ್ಮ ಒಂದು ಏಜ್ ಫ್ಯಾಕ್ಟರ್ ಇರ್ಬೋದು, ನೀವು ತಗೊಳ್ತಾ ಆಹಾರ ನಿಮಗೆ ಸೂಟ್ ಆಗ್ತಾ ಇದೆಯಲ್ಲೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವನ್ ನೀವೇ ನೋಟಿಸ್ ಮಾಡ್ತಾ ಬರ್ಬೋದು, ಕೆಲವು ಫುಡ್ ತಗೊಂಡಾಗ ಜಾಸ್ತಿ ಆಗತ್ತೆ, ಇಲ್ಲ ಕೆಲವು ಫುಡ್ ತಗೊಂಡಾಗಿದ್ದು ಏನೂ ಇರೋದಿಲ್ಲ ಅನ್ನೋದು ನೀವು ನೋಟಿಸ್ ಮಾಡಿರ್ತೀರ ಒಂದು ಕಾಯಿಲೆಯಲ್ಲಿ. ಸೊ ಅದನ್ನ ಒಂದು ತಲೆಯಲ್ಲಿ ಇಟ್ಕೊಳ್ತಾ ಬರಬೇಕು. ಅಂಡ್ ಯಾವ ಫುಡ್ ನಮ್ಮ ದೇಹಕ್ಕೆ ಆಗ್ತಾ ಹೋಗುತ್ತೆ, ಈಜ ಕಳ್ಕೊಳ್ತಾ ಹೋಗಂಗೆ ಆ ಫುಡ್ ನ ತಗೊಳ್ಳುವ ಸೂಕ್ತ. ಅಂಡ್ ಇನ್ ಕೇಸ್ ನಿಮಗೆ ಅದು ಏನ್ ಮಾಡಿದ್ರು ಮೇಂಟೈನ್ ಆಗ್ತಾ ಇಲ್ಲ, ಇವೊಂದು ಗ್ಯಾಸ್ಟ್ರಿಕ್ ಮಾತ್ರೆಗಳು ತಗೊಂಡ್ರು ಆಗ್ತಿಲ್ಲ ಅಂತಂದ್ರ ಹೋಮಿಯೋಪತಿಲಿ ತುಂಬಾ ಒಳ್ಳೆ ಮಾತ್ರೆಗಳಿರುತ್ತೆ. ಸೊ ನಾವು ಕೊಡೋಕಂತ ಮಾತ್ರೆಗಳಲ್ಲಿ ಎಲ್ಲಾ ರೀತಿಯಾದ ಜೀರ್ಣಶಕ್ತಿ ಆಗ್ಬೇಕು ಅಂತ. ಅಂಡ್ ಜೀರ್ಣಶಕ್ತಿ ನಾರ್ಮಲ್ ಆಗ್ತಾ ಹೋದಾಗ ಯಾವುದೇ ರೀತಿ ಗ್ಯಾಸ್ ಫಾರ್ಮೇಶನ್ ಆಗದೆ ಇರೋ ತರ, ಸೊ ಪ್ರಾಪರ್ಲಿ ದೇಹದಲ್ಲಿ ಇಂಬ್ಯಾಲೆನ್ಸ್ ಉಂಟಾಗದೆ ಇರತಕ್ಕಂಥ ಮಾತ್ರೆಗಳಿರುತ್ತಮ್ಮ, ಅದು ಎಲ್ಲಾ ಏಜ್ ಫ್ಯಾಕ್ಟರ್ ಕೂಡ ಇರುತ್ತೆ. ಒಂದ್ಸತಿ ವಿಸಿಟ್ ಆಗಿ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇದೆ ಅಮ್ಮ ಇದಕ್ಕೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ತಮ್ಮ ಹೆಸರು ತಿಳಿಸಿ ಸರ್. ಮೇಡಮ್ ಹೆಸರು ಯೇಸು ಅಂತ. ಯೇಸು ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಹಲೋ 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 ಹೇಳಿ. ಸರ್, ನಮ್ಗೆ ಪ್ರಾಬ್ಲಮ್ ನಮ್ಮ ಮಿಸ್ಸಸ್ ಅವ್ರಿಗೆ. ನಮ್ಮ ಮಿಸ್ಸಸ್ ಅವ್ರಿಗೆ ಇದು ಬಾತ್ರೂಮ್ ಹೋಗ್ಬೇಕಾದ್ರೆ ಓಕೆ ಉರಿಯುತ್ತೆ ಅಂತ ಸರ್. ಓಕೆ, ನಾವು ಒಂದು 4 ಕಡೆ ತೋರಿಸಿದ್ವಿ ಸರ್, ಶಿವಮೊಗ್ಗದಲ್ಲಿ. ನಾವು ಇಲ್ಲಿ ಓಕೆ ಶಿವಮೊಗ್ಗದಲ್ಲಿ ತೋರಿಸಿದ್ವಿ, ಸುಬ್ಬಯ್ಯ ಹಾಸ್ಪಿಟಲ್ ಇದ್ವಿ. ಓಕೆ, ನಾರಾಯಣ ಹೃದಯಾಲಯ ಅಲ್ಲಿ ತೋರಿಸಿದ್ವಿ. ಓಕೆ, ಮ್ಯಾಕ್ಸ್ ಅಲ್ಲಿ ತೋರಿಸಿದ್ವಿ. ಓಕೆ, ಅವರು ಇಲ್ಲ ಸರ್, ನಿಮ್ಮ ಮಿಸ್ಸಸ್ ಅವ್ರಿಗೆ ಇದು ಪೈಲಿಂದ ಏನು ಸಮಸ್ಯೆ ಇಲ್ಲ, ಅವರು ಫುಡ್ ಅಲ್ಲಿ ಇದಾಗಿ ಬಾತ್ರೂಮ್ ಹೋಗ್ಬೇಕಾದ್ರೆ ಎಲ್ಲೋ ಸ್ಕ್ರಾಚ್ ಐತೆ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಎಲ್ಲ ಸ್ಕ್ರಾಚ್ ಆಗೈತೆ ಅಂತ ಹೇಳಿದ್ದಾರೆ. 3 ಹಾಸ್ಪಿಟಲ್ ಅದೇ ಇನ್ಫಾರ್ಮೇಶನ್
ಓಕೆ ಅವರು ಒಂದು ಕ್ರೀಮು ಒಂದು ಮಾತಾಡಿದ್ದಾರೆ ನೋವಿಗೆ. ಕ್ರೀಮ್ ಹಾಕಿ ಬಿಸಿನೀರಲ್ಲಿ ಒಂದು 1/4 ಗಂಟೆ ಇಲ್ಲ 10 ನಿಮಿಷ. ಓಕೆ ಓಕೆ ಅದು ಯೂಸ್ ಮಾಡ್ತಾನೆ ಇದ್ದಾರೆ ಅವರು. ಅವಲೇ ಒಂದು 6-7 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಓಕೆ ಏನಂದ್ರೆ ಅವರು ಒಂದು ಸಜೆಷನ್ ಕೊಟ್ಟಿದ್ರು, ತಿನ್ಬೇಡ ಅಮ್ಮ ಅಂತ ಅವ್ರು ಹೇಳಿದ್ರು. ಓಕೆ ಇವರು ನಾನ್ ವೆಜ್ ನಿಲ್ಸಕ್ ಆಯ್ತಾ ಇಲ್ಲ, ಇವ್ರ ಕೈಲಿ ನಾನ್ ವೆಜ್ ತಿಂತಾ ಇದ್ದಾರೆ. ಅದರಿಂದ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಯ್ತಾ ಇದೆಯೋ ಗೊತ್ತಾಯ್ತಾ ಇಲ್ಲ. ನೋಡಿ, ಒಂದು ಈ ಮೋಷನ್ಸ್ ಹೋಗ್ಬೇಕಾದ್ರೆ ಅತಿಯಾದ ಉರಿ ಕಾಣಿಸ್ಕೊಳ್ತಾ ಇದೆ ಅಂತಂದ್ರೆ ಮೋಷನ್ ಹೋಗಿ ಬಂದಿದ ತಕ್ಷಣ ಕಂಪಲ್ಸರಿ ಬಿಸಿನೀರಲ್ಲಿ ಕೂತ್ಕೊಂಡ್ರೆ ಅವ್ರು ಸಮಾಧಾನ ಪಡೋದು. ಇಲ್ಲಪ್ಪ, ಏನಾಗ್ಬಿಡುತ್ತೆ, ನಾರ್ಮಲಿ ಇದು ನಾವು ಫಿಶರ್ ಅಲ್ಲಿ ನೋಡ್ತಾ ಬರ್ತೇವೆ. ಹೇಳಿರೋ ಮೋಷನ್ಸ್ ಮಾಡೋ ಜಾಗದಲ್ಲಿ ಯಾವಾಗ ಲಾಂಗಿಟ್ಯೂಡ್ನ ಟಿಯರ್ ಅಂದ್ರೆ ಬಿರುಕ್ ಅನ್ನೋದು ಉಂಟಾಗುತ್ತೆ. ನಾವೇನ್ ಸ್ಕ್ರಾಚ್ ಅಂತ ಹೇಳ್ತಾ ಇದ್ದಾರೆ, ಸೊ ನಾವು ಅದನ್ನ ಅಂತ ಹೇಳ್ತೀವಿ, ಇಲ್ಲ ಬಿರುಕ್ ಅಂತ ಹೇಳ್ತೀವಿ. ಸೊ ಆ ಕ್ರ್ಯಾಕ್ ಅನ್ನೋದು ಏನು ಉಂಟಾಗುತ್ತೆ, ಅದರಿಂದ ವ್ಯಕ್ತಿಗಳಿಗೆ ಉರಿ ಅನ್ನೋದು ಅತಿ ಆಗ್ತಾ ಬರುತ್ತೆ. ಅಂಡ್ ನೀವೇನ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂದ್ರೆ ಉಗುರು ಬೆಚ್ಚನ ಕೂಡೋದ್ರನ್ನ ನಾವು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ. ಇದು ಮೇಂಟೈನ್ ಆಗುತ್ತೆ, ಅಂದ್ರೆ ಆ ಕಾಯಿಲೆ ಅವ್ರಿಗಿರೋದು ಆ ಒಂದು ಟೈಮಲ್ಲಿ ಮಾತ್ರ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ಬಟ್ ಇದು ಎಷ್ಟು ದಿವಸ ಅಂತ ಮಾಡಕ್ಕಾಗತ್ತೆ, ಯಾರಿಂದನೂ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಅಂಡ್ ಇನ್ ಕೇಸ್ ಅವ್ರು ತಗೊಳ್ತಕ್ಕಂಥ ಕ್ರೀಮ್ ಆಯಿಂಟ್ಮೆಂಟ್ಗಳು ಮೇಲ್ಗಡೆ ಅಪ್ಲೈ ಮಾಡೋದ್ರಿಂದ ಮೇಲ್ಗಡೆ ಅವರಿಗೆ ಆ ಒಂದು ಟೈಮಲ್ಲಿ ಆರಾಮ್ ಅನಿಸ್ತಾ ಹೋಗ್ಬೋದು. ಬಟ್ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಬಿಡ್ತಾ ಹೋದಾಗ ಇವನ್ ಅದು ಕೂಡ ಅಷ್ಟೊಂದು ಹೆಲ್ಪ್ ಆಗೋದಿಲ್ಲ. ಸೊ ಹಾಗಾಗಿ ಅದಕ್ಕೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಅಂಡ್ ಫುಡ್ ಅಂತ ಬಂದಾಗ ನೀವೇ ಹೇಳ್ತಾ ಇದ್ದೀರಾ ಅವ್ರಿಗೆ ಯಾವುದೇ ರೀತಿಯಾದ ನಾನ್ ವೆಜ್ ದೂರ ಇರಕ್ಕೆ ಇಲ್ಲ ಅಂತ ಹೇಳಿ. ಪ್ರತಿಯೊಂದು ವ್ಯಕ್ತಿಗೂ ಕೂಡ ಕೆಲವೊಂದು ಕಾಯಿಲೆಗಳು ಹೋಗ್ಬೇಕಾದಾಗ ಒಂದಿಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಸೊ ಆ ಒಂದು ಪದ್ಧತಿ ಅನ್ನೋದು ಅವ್ರು ಚೇಂಜ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಈ ಸಮಸ್ಯೆ ಇವಾಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ತೀರಾ ಜಾಸ್ತಿ ಆದಾಗ ಬೇರೆ ಆಪ್ಷನ್ ಇಲ್ಲದೆ ಮಾಡ್ಬೇಕಾಗತ್ತೆ. ಅಂಡ್ ಇವೊಂದು ಅದು ಮಾಡ್ಬೇಕಾದ್ರೂ ಕೂಡ ಹಲವಾರು ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ. ಸೊ ಅಷ್ಟು ಜಾಸ್ತಿ ಹೋಗೋದು ಬೇಡ. ಈ ಟೈಮಲ್ಲೇ ಸ್ವಲ್ಪ ಮೇಂಟೈನ್ ಮಾಡ್ತಾ ಆಲ್ಟರ್ನೇಟಿವ್ಲಿ ಫುಡ್ ಏನ್ ತಗೋಬಹುದು, ಅದು ಬಿಟ್ಟು ಬೇರೆ ಏನ್ ಇಷ್ಟ ಆಗುತ್ತೆ ಮೇಂಟೈನ್ ಮಾಡ್ತಾ ಬರ್ಬೋದು. ಅಂಡ್ ಅದ್ರ ಜೊತೆ ಹೋಮಿಯೋಪತಿ ಅದು ಹೀಲ್ ಆಗೋದು ತುಂಬಾ ಟ್ರೀಟ್ಮೆಂಟ್ ಇರುತ್ತೆ. ಒಂದ್ಸತಿ ನೀವು ಹತ್ತಿರದ ಬ್ರಾಂಚ್ ವಿಸಿಟ್ ಆಗಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸರ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಡಾಕ್ಟರ್ ಹೇಳಿದನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಸೊ ತಿಳಿಸ್ಕೊಟ್ರು ಮಾಡಿ. ಇನ್ ಕೇಸ್ ಏನಾದ್ರೂ ನಿಮ್ಗೆ ಸಮಸ್ಯೆ ಅನ್ನೋದು ತುಂಬಾ ಹೆಚ್ಚಾಗ್ತಿದೆ ಅಂದ್ರೆ ನೆಗ್ಲೆಕ್ಟ್ ಮಾಡಿ ತುಂಬಾ ವರ್ಷಗಳಿಂದ ಹಲವಾರು ಕಡೆ ಟ್ರೀಟ್ಮೆಂಟ್ ಅನ್ನ ತಗೊಂಡಿದೀವಿ, ಇದೇ ರೀತಿಯಾದ ಪ್ರಾಬ್ಲಮ್ ಅನ್ನುವಂಥದ್ದು ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಇಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದ್ರೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸಾಕಷ್ಟು ಜನ ಈಗಾಗಲೇ ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ನೀವು ಹಾಸ್ಪಿಟಲ್ಗೆ ಬಂದಾಗ ನಿಮ್ಮ ಕಂಪ್ಲೀಟ್ ಕೇಸ್ ಹಿಸ್ಟ್ರಿಯನ್ನ ತಗೊಂಡು ನಿಮ್ ಡಯಾಗ್ನೋಸ್ ಅನ್ನೋದೆಲ್ಲವೂ ಇರುತ್ತೆ. ಅದೆಲ್ಲವನ್ನು ಹೇಳಿ ನಿಮ್ಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂದ್ರೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾರೆ. ನಿಮ್ಗೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಆಗಿರ್ಬೋದು ಅಥವಾ ಫುಡ್ ಸ್ಟೈಲ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತಾರೆ. ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಸಂಖ್ಯೆಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಮೇಡಮ್, ಶಿವಮೊಗ್ಗದಿಂದ. ಮಂಜುನಾಥ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್, 3 ತಿಂಗಳ ಹಿಂದೆ ಫಿಶರ್ ಆಗಿತ್ತು. ಓಕೆ. ನಾನು ಅದಕ್ಕೆ ಒಬ್ಬ ಫಿಸಿಷಿಯನ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೆ. ಓಕೆ. ಅವರು ಕ್ರಿವೋಫಿನ್ ಅನ್ನೋಂತ ಒಂದು ಮಿಲ್ಕ್ ಇರೋ ರೀತಿಯಲ್ಲಿ ಒಂದು ಇದು ಕೊಟ್ಟಿದ್ರು. ಓಕೆ. ಮತ್ತೆ ಆಯಿಂಟ್ಮೆಂಟ್ ಕೊಟ್ಟಿದ್ರು. ಆಲ್ಮೋಸ್ಟ್ ಯಾವುದೇ ನೋವು ಉರಿ ಏನು ಇಲ್ಲ ಸರ್. ನಾನ್ ವೆಜ್ ಇಲ್ಲಿವರೆಗೂ ಆದಾಗ್ಲಿಂದ ಒಂದು 4 ತಿಂಗಳಿಂದ ಏನು ತಿಂದಿಲ್ಲ. ಓಕೆ. ಬರೀ ಸೊಪ್ಪು ತರಕಾರಿ ಅದು ಎಲ್ಲ ತಿಂದಿ ಆಲ್ಮೋಸ್ಟ್ ಆರಾಮಾಗಿರುತ್ತೆ. ಅದನ್ನ ಕ್ರಿಮೋಫಿನ್ ಅಲ್ಲಿ ಬಿಟ್ಬಿಡ್ಬೇಕಂತ ಅನ್ಸುತ್ತೆ. ಅವ್ರು ದಿನಕ್ಕೆ 2 ಮುಚ್ಚಳ ಕುಡಿ ಅಂತ ಹೇಳಿದ್ರು, ಆದ್ರೆ ಒಂದೇ ಮುಚ್ಚಳ ಕುಡಿ. ಆಯಿಂಟ್ಮೆಂಟ್ ಒಂದು 2% ಅನ್ನೋ ಜಲ್ಲಿ ಏನೋ ಇದೆ ಲಾಸ್ಟ್ ಅಲ್ಲಿ, ಅದನ್ನ ಕೊಟ್ಟಿದ್ರು ಸರ್. ಅದನ್ನ ಹಚ್ತಾ ಇದ್ದೀನಿ, ಕಡಿಮೆ ಆಗ್ತಿದೆ. ಆದ್ರೆ ಅದನ್ನ ನನಗೆ ಅದು ಯಾವ ರೀತಿಯಾಗಿ ನಾನು ಕಂಟ್ರೋಲ್ ಆಗಿದ್ದೀನಿ ಅನ್ನೋಂತ ಫೀಲ್ ನನಗೆ ಬರ್ತಾ ಇಲ್ಲ ಸರ್. ಮೋಷನ್ ಸರ್ ಹೋಗಿ ಬಂದ್ಮೇಲೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಈಗ. ಒಂದೇ ನೋಡಿದ್ರೆ ಏನಾಗುತ್ತೆ, ನಾರ್ಮಲಿ ನೀವು ತಗೊಳ್ತಕ್ಕಂಥ ಈ ಕ್ರೋಮೋಫಿಲ್ ಸಿರಪ್ ಆಗಿರ್ಬೋದು ಅಂಡ್ ಪೇಷಂಟ್ಸ್ಗೆ ಅನಸ್ಥೆಟಿಕ್ ಜೆಲ್ ಅಂತ ಕೊಡ್ತಾರೆ. ಸೊ ಇವಾಗ ಏನಾಗುತ್ತೆ, ನಿಮ್ಗೆ ಆ ಒಂದು ಮಟ್ಟಿಗೆ ಮಾತ್ರ ಅದು ಹೆಲ್ಪ್ ಆಗುತ್ತೆ. ಇವಾಗ ನೀವು ಆ ಒಂದು ಕ್ರೀಮ್ ಆಯಿಂಟ್ಮೆಂಟ್ ಹಚ್ಕೊಂಡಾಗ ಸಿರಪ್ನ ತಗೊಂಡಾಗ ಫಸ್ಟ್ ಡೇ ಮೋಷನ್ಸ್ ಕರೆಕ್ಟ್ ಆಗುತ್ತೆ. ನೀವು ಅದನ್ನ ತಗೊಳ್ಳೋದು 1 ದಿವಸ ಬಿಡಿ, ಮತ್ತೆ ತಿರ್ಗಾ ಸಮಸ್ಯೆ ಮುಂತೆಗಿಂತಲೂ ಜಾಸ್ತಿ ಆಗುತ್ತೆ. ಅಂದ್ರೆ ನೀವು ಕಾಯಿಲೆನ ಮೇಲ್ಗಡೆಯಿಂದ ಮುಚ್ಚಾಕ್ತಿದ್ದೀರಾ ಅಂತ ಅರ್ಥ. ಸೊ ನಾವು ಇಷ್ಟೊತ್ತು ಹೇಳ್ದಾಗೆ ನಾವು ಯಾವಾಗ ರಕ್ತನಾಳಗಳಲ್ಲಿ ಊತ ಉಂಟಾಗುತ್ತೆ, ಬ್ಲೀಡಿಂಗ್ ಬರುತ್ತೆ, ಆ ರಕ್ತನಾಳನ ನಾವು ಸರಿ ಮಾಡಬೇಕು. ಸೊ ಆ ಕಾರಣ
ಟ್ರೀಟ್ ಮಾಡಿದ್ರೆ ಬರೇ ಅದರಿಂದ ಬರುವಂತ ಲಕ್ಷಣ ಅಂದ್ರೆ ಬರೀ ನೋವಿಗೆ ತಗೋತೀನಿ, ಬರೀ ಬ್ಲೀಡಿಂಗಿಗೆ ತಗೋತೀನಿ, ಬರೀ ಉರಿಗೆ ತಗೋತೀನಿ ಅಂದ್ರೆ ಆ ಉರಿ ಹೋಗುತ್ತೆ ಬರುತ್ತೆ, ಪೇನ್ ಹೋಗುತ್ತೆ ಬರುತ್ತೆ. ಸೊ ಪೇನ್ ಬರೋದಕ್ಕೆ ಕಾರಣ ಏನಿದೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡಾಗ ಕಂಪ್ಲೀಟ್ಲಿ ಕಾಯಿಲೆ ಅನ್ನೋದು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಇರೋ ಅವಶ್ಯಕತೆ ಇರುತ್ತೆ. ಸೊ ಆದಷ್ಟು ಭೇಟಿ ಮಾಡಿ. ಸೊ ಖಂಡಿತವಾಗ್ಲೂ ನಿಮಗಿರೋ ಸಮಸ್ಯೆಗೆ ಪ್ರಾಪರ್ ಟ್ರೀಟ್ಮೆಂಟ್ ಇದೆ ಅಪ್ಪ. ಕಾಲಿಂಗ್ ಸರ್. ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಫಿಸ್ಟುಲಾ ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ತಮಗೆ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ನೀವು ಯಾವುದೇ ರೀತಿಯಾದ ಆರೋಗ್ಯದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ದೂರವಾಣಿ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ತೆಗೆದುಕೊಂಡು ಇಲ್ಲಿ ನೀವು ಟ್ರೀಟ್ಮೆಂಟ್ ಅನ್ನ ತಗೊಂಡಿದ್ರೆ ವಿತ್ ರಿಪೋರ್ಟ್ ಜೊತೆಗೆ ನೀವು ಹಾಸ್ಪಿಟಲ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ತಪ್ಪದೇ ನೋಡ್ತಾ ಇರಿ ಆಯುಷ್ ಟಿವಿ, ಆರೋಗ್ಯಕರ ಜೀವನ ಶೈಲಿಗಾಗಿ.